This video is a continuation of the previous video. In the last video ದಲ್ಲಿ 25 questions ಅನ್ನು ಕವರ್ ಮಾಡಿದ್ವಿ. ಇದರೊಳಗೆ 25 questions ಕವರ್ ಮಾಡಿದರೆ RRB question paper ಮುಗಿತದ. Okay. The 26th question, influence line diagram for redundant structure can be obtained by. Okay, redundant structures ಅಂದರೆ indeterminate structures. ಡಿಟರ್ಮಿನೇಟ್ ಸ್ಟ್ರಕ್ಚರ್ಸ್ ಏನದಲ್ಲ ಸಿಂಪಲ್ ಕಾನ್ಸೆಪ್ಟ್ಸ್ ಅದಾವ. ಅದು ಹೇಳಿದ್ದನು ಮುಲ್ಲರ್ ಬ್ರೆಸ್ಲಿಯೋನೇ. ಬಟ್ ರಿಡಂಡೆಂಟ್ ಸ್ಟ್ರಕ್ಚರ್ಸ್ ಅಂದರೆ ಇಂಡಿಟರ್ಮಿನೇಟ್ ಸ್ಟ್ರಕ್ಚರ್ಸ್ಗೆ ಅವ್ನ ಥಿಯರಮನ್ನೇ ಯೂಸ್ ಮಾಡಬೇಕಾಗ್ತದೆ. ಓಕೆ, ಇದರೊಳಗೆ ಆಪ್ಷನಲ್ ಒಳಗೂ ಕ್ಯಾಸ್ಟಿಗ್ಲಿನಸ್ ಥಿಯರಮ್ ಮೆಥಡ್ ಏನದಲ್ಲ, ಕ್ಯಾಸ್ಟಿಗ್ಲಿನಸ್ ಥಿಯರಮ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಅದ. ಇದು ರಿಡಂಡೆಂಟ್ಗೆ ಅದ, ಬಟ್ ಸ್ಟ್ರೈನ್ ಎನರ್ಜಿ ಮೆಥಡ್ ಅದ. ಇದರೊಳಗೆ ಇಂಟಗ್ರೇಷನ್ ಮಾಡ್ಕೊಂಡು ಡಿಫ್ಲೆಕ್ಷನ್ ಮತ್ತು ರಿಡಂಡೆಂಟ್ ಫೋರ್ಸಸ್ನ ಕಂಡುಹಿಡಿತೀವಿ. ಇದು ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ಗೆ ಏನು ಸಂಬಂಧ ಇಲ್ಲ. ಯೂನಿಟ್ ಲೋಡ್ ಮೆಥಡ್ ಇಸ್ ಆಲ್ಸೋ ಮೆಥಡ್ ಆಫ್ ಸ್ಟ್ರೈನ್ ಎನರ್ಜಿ. ಕ್ಯಾಸ್ಟಿಗ್ಲಿನಸ್ ಥಿಯರಮ್ ಏನೈತಲ್ಲ ಅದ್ರದ್ದೇ ಸ್ವಲ್ಪ ಮಾಡಿಫೈಡ್ ಮೆಥಡ್ ಏನಿದು ಯೂನಿಟ್ ಲೋಡ್ ಮೆಥಡ್. ಇದರೊಳಗೂ ಕೂಡ ನೀವೇನು ಕಂಡುಹಿಡಿತೀರಿ, ಸ್ಲೋಪ್ ಡಿಫ್ಲೆಕ್ಷನ್ ಕಂಡುಹಿಡ್ಕೋಬೋದು ಅಥವಾ ಯಾವ್ದಾರ ಫೋರ್ಸ್ ಅನ್ನೋ ಇದ್ರೆ ಕಂಡುಹಿಡಿಬೋದು. ಇದಕ್ಕೂ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ಗೂ ಏನು ಸಂಬಂಧ ಇಲ್ಲ. ಮ್ಯಾಕ್ಸ್ವೆಲ್ ಬೆಟ್ಟಿ ರೆಸಿಪ್ರೋಕಲ್ ಥಿಯರಮ್ ಈಸ್ ಪ್ಯೂರ್ಲಿ ಟು ಡಿಟರ್ಮೈನ್ ದ ಡಿಫ್ಲೆಕ್ಷನ್ ಅಥವಾ ಸ್ಲೋಪ್ ಆ್ಯಂಡ್ ಡಿಫ್ಲೆಕ್ಷನ್ ಆಫ್ ದ ಬೀಮ್. ಅರ್ಥಾಯ್ತಾ? ಇದಕ್ಕೂ ಮತ್ತು ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ಗೂ ಏನು ಸಂಬಂಧ ಇಲ್ಲ. ಸಂಬಂಧ ಇರೋದು ಯಾವುದಂದ್ರೆ ಮುಲ್ಲರ್ ಬ್ರೆಸ್ಲಿಸ್ ಇಕ್ವೇಷನ್. ದೇರ್ಫೋರ್ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. Now, a simply supported beam is loaded as shown in the figure below. The bending moment at C will be ಅಂತ ಕೇಳಿದ್ರು. ಇಲ್ಲಿ ಬೆಂಡಿಂಗ್ ಮೂಮೆಂಟ್ ಎಷ್ಟು ಅಂತ ಕೇಳಿದ್ರು. ಭಾಳ ಚೆನ್ನಾಗಿದೆ ಪ್ರಾಬ್ಲಮು. ಇಲ್ಲಿ ಒಂದು ಸಪೋರ್ಟ್ ಇರ್ತದ, ಇಲ್ಲೊಂದು ಸಪೋರ್ಟ್ ಇರ್ತದ. ಇದು ಸಿಮೆಟ್ರಿಕ್ ಐತಿಲ್ಲ, ಸ್ವಲ್ಪ ಚೆಕ್ ಮಾಡೋಣ. 1 ಮೀಟರ್ 1 ಮೀಟರ್ 1 ಮೀಟರ್ 1 ಮೀಟರ್ ಕರೆಕ್ಟ್ ಆಯ್ತು. ಈ ಪಾಯಿಂಟನ್ನು ಸೆಂಟರ್ ಅಂತ ತಿಳ್ಕೊಂಡ್ರೆ 1 ಮೀಟರ್ 1 ಮೀಟರ್ 1 ಮೀಟರ್ 1 ಮೀಟರ್ 2 ಮೀಟರ್ 2 ಮೀಟರ್ ಆ ಕಡೆ ಈ ಕಡೆ ಕರೆಕ್ಟ್ ಅದ. ಡೈಮೆನ್ಷನ್ಸ್ ಪ್ರಕಾರ ಕರೆಕ್ಟ್ ಅದ. 20 ಹಿಂಗದ, 20 ಹಿಂಗದ, ಕಿಲೋಮೀಟರ್ ಮೀಟರ್ ಕಿಲೋಮೀಟರ್ ಮೀಟರ್. ಓಕೆ, ಮೂಮೆಂಟು ಸಿಮೆಟ್ರಿಕ್ ಅದ. 20 ಇಲ್ಲದ 20 ಇಲ್ಲದ, ದೇರ್ಫೋರ್ ಇದು ಕೂಡ ಸಿಮೆಟ್ರಿಕ್ ಅದ. ನಾವು ಸಪೋರ್ಟ್ ರಿಯಾಕ್ಷನ್ ಕಂಡುಹಿಡಬೇಕಾದ್ರೆ ಈ 20 ಕಿಲೋ ನ್ಯೂಟನ್ ಈ 20 ಕಿಲೋ ನ್ಯೂಟನ್ ಎರಡು ಅಪೋಸಿಟ್ ಟು ಈಚ್ ಅದರದ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತಾವೆ. ಸಪೋರ್ಟ್ ರಿಯಾಕ್ಷನ್ಗೆ ಅದಕ್ಕೆ ಏನು ಕಾಂಟ್ರಿಬ್ಯೂಟ್ ಮಾಡೋಂಗಿಲ್ಲ, ತೆಗೆದಾಕ್ಬಿಡು. ತೆಗೆದಾಕಿ ನೆಕ್ಸ್ಟ್ 20 + 40 + 20 20 20 40 + 40 80 80ದ ಅರ್ಧ 40 ಈ ಕಡೆ ಕೊಡ್ತದ, 40 ಈ ಕಡೆ ಕೊಡ್ತದೆ. ಸಪೋರ್ಟ್ ರಿಯಾಕ್ಷನ್ ಮುಗೀತು. ಸಪೋರ್ಟ್ ರಿಯಾಕ್ಷನ್ ಮುಗಿದ್ಮೇಲೆ ಅಟ್ ದಿಸ್ ಪಾಯಿಂಟ್ ನಿನಗೆ ಏನು ಬೇಕು, ಬೆಂಡಿಂಗ್ ಮೂಮೆಂಟ್ ಬೇಕು. ಬೆಂಡಿಂಗ್ ಮೂಮೆಂಟ್ ಅಂತಂದರೆ ಸಮೇಷನ್ ಆಫ್ ಆಲ್ ದ ಮೂಮೆಂಟ್ಸ್ ಐದರ್ ರೈಟ್ ಸೈಡ್ ಆರ್ ಲೆಫ್ಟ್ ಸೈಡ್. ಐ ವಿಲ್ ಟೇಕ್ ರೈಟ್ ಸೈಡ್. ರೈಟ್ ಸೈಡ್ ಒಳಗೆ ನೋಡಿದ್ರೆ ಏನಂತ, ಈ 40 × 2 ಮೀಟರ್ 40 × 2 ಮೀಟರ್ ಪಾಸಿಟಿವ್ ನೆಗೆಟಿವ್. This is positive, sagging. Okay, sagging. Anti-clockwise and sagging. Right? Next, what about this 20? 20 is also sagging. Therefore, plus 20. Then, hogging ಒಳಗಡೆ ಬರ್ತದೆ 20 × 1 meter. This is the 20 × 1 meter. The answer ಎಷ್ಟು ಬರ್ತದೆ ನೋಡ್ಬೇಕು ಈಗ ನಾವು. 40 × 2 is 80 plus 20 minus 20 cancel. Therefore, the answer is 80. ಈ 80 ಬಂದಿದ್ದು ಹಾಗಿಂಗ್ ಬಂತ, ಸ್ಯಾಗಿಂಗ್ ಬಂತ, ಪಾಸಿಟಿವ್ ಬಂತಲ್ಲ, ಪಾಸಿಟಿವ್ ಬಂದದಾದ್ಮೇಲೆ ಸ್ಯಾಗಿಂಗ್ ಇರ್ತದೆ. Therefore, 20 sagging is the 80 sagging is the correct answer. A beam simply supported at both ends of length L carries two equal unlike couples. Okay, beam ಅದಂತೆ ಸಿಂಪ್ಲಿ ಸಪೋರ್ಟೆಡ್ ಅದಂತೆ, ಆಮೇಲೆ ಕ್ಯಾರೀಸ್ ಟು ಈಕ್ವಲ್ ಅದ ಬಟ್ ಅನ್ಲೈಕ್ ಕಪಲ್ಸ್ ಅಂತಂದ್ರೆ ಒಂದು ಕಪಲ್ ಹಿಂಗಿತ್ತು ಅಂತಂದ್ರೆ ಇನ್ನೊಂದು ಕಪಲ್ ಹಿಂಗದ, ಹೌದಾ? ಅನ್ಲೈಕ್ ಕಪಲ್ಸ್ ಅದ. M to ends. If the flexural rigidity is EI, then constant EI equal constant, then the central deflection will be ಅಂತ. ಇದಕ್ಕೆ ಮೊಮೆಂಟರಿ ಮೆಥಡ್ ಅಪ್ಲೈ ಮಾಡೋದು ಭಾಳ ಚಲೋ. ಈಗ ಈ ಬೀಮ್ ಹಿಂಗಿತ್ತು ಅಂತಂದರೆ ಲೆಟಸ್ ದಿಸ್ ವಿಲ್ ಫೇಲ್ ಲೈಕ್ ದಿಸ್ ಓನ್ಲಿನ, ಹಿಂಗೆ ಫೇಲ್ ಆಗ್ತದೆ. ಫೇಲ್ ಆಗ್ತದ್ಮೇಲೆ ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್ ವಿಲ್ ಬಿ ಅಟ್ ದಿಸ್ ಪಾಯಿಂಟ್. ಓಕೆ, ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್ ಅಂದ್ರೆ ಇದು ನಮ್ಮ ವಿಡಿಯೋನ ನೀವು ಓದ್ರಿ. ಸ್ಲೋಪ್ ಡಿಫ್ಲೆಕ್ಷನ್ನು ಮೊಮೆಂಟರಿ ಮೆಥಡ್ಸನ್ನು ಕರೆಕ್ಟಾಗಿ ಓದ್ಕೊಂಡ್ರಿ ಅಂದ್ರೆ ಇದು ನಿಮ್ಗೆ ಅರ್ಥ ಆಗ್ತಿರೋ. ನಾ ಇಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಬಟ್ ನಮಗೆ ಇಲ್ಲಿ ಕಂಡಿಡಿಯೋಕೆ ಆಗಂಗಿಲ್ಲ. ದೇರ್ಫೋರ್ ಐ ವಿಲ್ ಫೈಂಡ್ ಔಟ್ ಅಟ್ ದಿಸ್ ಪಾಯಿಂಟ್. ಇದು ಯಾವುದಂತಂದ್ರೆ ಮೊಮೆಂಟ್ ಏರಿಯಾ ಸೆಕೆಂಡ್ ಥಿಯರಮ್, ಮೊಮೆಂಟ್ ಏರಿಯಾ ಮೆಥಡ್ದು ಸೆಕೆಂಡ್ ಥಿಯರಮ್ ಯೂಸ್ ಮಾಡಕತ್ತೀನಿ. ದೆನ್ ಫಾರ್ ದ್ಯಾಟ್ ಒನ್ ಐ ಹ್ಯಾವ್ ಟು ಡ್ರಾ M/EI ಡಯಾಗ್ರಾಮ್ ಫಸ್ಟ್. ಇದಕ್ಕೆ M/EI ಡಯಾಗ್ರಾಮ್ ಹಾಕ್ತೀನಿ. ಈ M/EI ಡಯಾಗ್ರಾಮ್ ಹೆಂಗೆ ಬರ್ತದೆ ಅಂದರೆ ರೆಕ್ಟ್ಯಾಂಗಲ್ ಬರ್ತದೆ, ಮತ್ತು ಇದಕ್ಕೆ ರೆಕ್ಟ್ಯಾಂಗಲ್ ಬರ್ತದೆ. ದಿಸ್ ವಿಲ್ ಬಿ M ಆ್ಯಂಡ್ ದಿಸ್ ವಿಲ್ ಬಿ ಲೆಂತ್. ದೆನ್ ವಾಟ್ ಈಸ್ ದ ಸೆಕೆಂಡ್ ಥಿಯರಮ್ ಏನು ಹೇಳ್ತದೆ ಅಂದ್ರೆ ಡಿಫ್ಲೆಕ್ಷನ್ ಆಟ್ ಮಿಡ್ ಸ್ಪ್ಯಾನ್ ಫಾರ್ ಸಿಮೆಟ್ರಿಕ್ ಬೀಮ್. ನೋಟ್ ಬರ್ಸ್ಕೊಳ್ತೀನಿ, ಆಲ್ರೆಡಿ ಒಂದು ದೊಡ್ಡ ನೋಟ್ ಹಾಕಿದ ವಿಡಿಯೋದೊಳಗೆ. ಡಿಫ್ಲೆಕ್ಷನ್ ಆಫ್ ಅ ಸಿಮೆಟ್ರಿಕ್ ಬೀಮ್ ಆಟ್ ಇಟ್ಸ್ ಮಿಡ್ ಸ್ಪ್ಯಾನ್ ಈಸ್ ಈಕ್ವಲ್ ಟು half of the area into perpendicular distance to the support, any one of the support. Okay, half of the area andra, let us consider this is the half of the area and its perpendicular distance about the one of the support anta helida. Any of the support ಅಂತಂದ್ರೆ this is the support, ಇದು ಡಿಸ್ಟೆನ್ಸ್. ಓಕೆ, ಇದು M ಆಗಿತ್ತು ಅಂದ್ರೆ ಇದೇನಿದು L/2. ಇದು ಹಂಗಾರೆ ಏರಿಯಾ ಎಷ್ಟಾಯಿತು? ಸಾರಿ, ಹಾಫ್ ಆಫ್ ಏರಿಯಾ ಅಲ್ಲ, ಕರೆಕ್ಟ್ ಇದೆ, ಹಾಫ್ ಆಫ್ ಏರಿಯಾ. ಮತ್ತು ಹಾಫ್ ಆಫ್ ಏರಿಯಾ ಅಂದರೆ ಟ್ರಯಾಂಗಲ್ ಅಂತ ತಿಳ್ಕೊಂಡು ಹೋಗ್ಬಿಡ್ರಿ. ಓಕೆ, ಇಲ್ಲಿ ನಾ ಈಗ ಆಲ್ರೆಡಿ ಹಾಫ್ ಆಫ್ ಏರಿಯಾ ಮಾಡಕತ್ತೀನಿ, ಮತ್ತು ಇಲ್ಲಿ ಹಾಫ್ ಬರ್ದು ಮತ್ತೆ ಏರಿಯಾ ಬರಿಬಾರ್ದು. ಇಲ್ಲಿ ಹ್ಯಾಚ್ಡ್ ಏರಿಯಾ ಏನೈತಿಲ್ಲ ದಟ್ಸ್ ಇಟ್ ಸೆಲ್ಫ್ ಇಸ್ ಹಾಫ್ ಏರಿಯಾ. ದೇರ್ಫೋರ್ ಎಷ್ಟದ M × L/2 ಏರಿಯಾ ಬಂತು. ಇದ್ರದ್ದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಒನ್ ಸಪೋರ್ಟ್ ಅಂತಂದ್ರೆ ಇದು ಎಷ್ಟು ಇರ್ತದೆ? ಇದು L/4 ಇರ್ತದೆ. ದೇರ್ಫೋರ್ ದಿಸ್ ಇಸ್ L/4. ಓಕೆ, ಆನ್ಸರ್ M/L² / 8. EI ಪುಕ್ಷಟ್ಟೆ M/L² / 8 ಯಾವುದದ? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್
a the given figure shows a frame with a single concentrated load P. The fixed end moment developed at joint A will be ಅಂತ ಕೇಳಿದ್ರು. ಚೆನ್ನಾಗಿರ್ತದೆ ಕ್ವಶನು. ಇದು ಆ್ಯಕ್ಚುಲಿ ಇಂಡಿಟರ್ಮಿನೇಟ್ ಬೀಮ್, ಇದನ್ನು ನೀವು ಮಾಡ್ಕೊಂಡು ಕುಂತ್ರೆ ಭಾಳ ದೊಡ್ಡದಾಗ್ತದೆ. ಸ್ವಲ್ಪ ಹಿಂಟ್ಲಿಂದ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ, ಈ ಪಿ ಲೋಡ್ ಏನೈತಲ್ಲ, ಈ ಪಿ ಲೋಡು ವಿತ್ ಡಿಸ್ಟೆನ್ಸ್ ಎಲ್ ಒಂದು ಮೊಮೆಂಟ್ ಕ್ರಿಯೇಟ್ ಆಗುತ್ತೆ. ಆ ಮೊಮೆಂಟನ್ನು ಇಲ್ಲಿ ಅಪ್ಲೈ ಮಾಡ್ತೀನಿ. ತಿಳಿತಾ? ಆ ಮೊಮೆಂಟನ್ನು ಇಲ್ಲಿ ಅಪ್ಲೈ ಮಾಡಿದೆ. ಈ ಮೊಮೆಂಟ್ ಅಪ್ಲೈ ಮಾಡಿದೆ ಅಂದರೆ ಏನಾಯ್ತಿದ್ದು, ಪಿ ಇಂಟು ಎಲ್ ಪಿ ಎಲ್ ಆಯ್ತಿದ್ದು. ಓಕೆ, ಪಿ ಎಲ್ ಆದ ತಕ್ಷಣ ಇದನ್ನು ಬಿಟ್ಬಿಡ್ಬೇಕು. ಈಗ ನಾವು ದಿಸ್ ಈಸ್ ಎಂಟೈರ್ಲಿ ಗಾನ್. ನಾವು ವಾಟ್ ಈಸ್ ಲೆಫ್ಟ್? ಓನ್ಲಿ ದಿಸ್ ಬೀಮ್ ಆ್ಯಂಡ್ ದಿಸ್ ಮೊಮೆಂಟ್ ಈಸ್ ಲೆಫ್ಟ್. ತಿಳಿತಾ? ಓಕೆ, ಈಗ ಪಿ ಎಲ್ ಏನದಲ್ಲ ಇಲ್ಲಿ ಬರೋ ತೋರಿಸ್ತೀನಿ ನೋಡಿ. ಕ್ವಶನ್ ಪೇಪರ್ ಸೆಟ್ಟರು ಹುಡುಗರಿಗೆ ಯೂಸ್ ಆಗಲಿ ಅಂತನ ಇಂಥ ಕ್ವಶನ್ಸ್ ಕೇಳ್ತಾರೆ, ಈಸಿ ಕ್ವಶನ್ಸ್. ರೈಟಾ? ಇದು ಪಿ ಎಲ್ ಆಯಿತು. ಈ ಪಿ ಎಲ್ ಏನದಲ್ಲ, ಇದು ಈ ಮೆಂಬರ್ನವನಿಗೆ ಮತ್ತು ಈ ಮೆಂಬರ್ನವನಿಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನಾ ಈಕ್ವಲ್ ಅಂತಲ್ಲ, ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕಾದಾಗ ನಾನು ಮೊಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಪ್ರಕಾರ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಯೋಚನೆ ಮಾಡ್ತೀನಿ. ಡಿಸ್ಟ್ರಿಬ್ಯೂಷನ್ ಬಗ್ಗೆ ಯೋಚನೆ ಮಾಡಿದ್ರೆ ಏನಾಗ್ತದೆ, ಇದ್ರದ್ದು ಇ ಐ ಅದ ಲೆಂತ್ ಅದ, ಇದ್ರದ್ದು ಇ ಐ ಅದ ಲೆಂತ್ ಅದ, ಇದ್ರದ್ದು ಇ ಐ ಅದ ಲೆಂತ್ ಅದ. ಇವು ಮೂರದ್ದು ಕೂಡ ಏನದ ಅಂತಂದ್ರೆ ಲೆಂತ್ ಸೇಮ್ ಇರೋದ್ರಿಂದ ದೇರ್ಫೋರ್ ದಿಸ್ ಪಿ ಎಲ್ ಮೂರೂ ಕಡೆಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಅಂದರೆ ಮೂರೂ ಕಡೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂದರೆ ಮೀನಿಂಗ್ ಏನಂದ್ರೆ, ಇಲ್ಲಿಗೆ ಪಿ ಎಲ್ ಬೈ 3, ಇಲ್ಲಿಗೆ ಪಿ ಎಲ್ ಬೈ 3, ಇಲ್ಲಿಗೆ ಪಿ ಎಲ್ ಬೈ 3 ಡಿಸ್ಟ್ರಿಬ್ಯೂಟ್ ಆಗ್ತದೆ. ನಮಗೆ ಬೇಕಾಗಿದ್ದು ಎ ಪಾಯಿಂಟ್ ಒಳಗಡೆ ಇಲ್ಲಿ ಎಷ್ಟು ಮೂಮೆಂಟ್ ಇರುತ್ತೆ ಅಂತ. ಇಲ್ಲಿ ಪಿ ಎಲ್ ಬೈ 3 ಇತ್ತು ಅಂತಂದರೆ ಇದ್ರದ್ದು ಹಾಫ್ ಈ ಕಡೆ ಇರ್ತದೆ. ದೇರ್ಫೋರ್ ಪಿ ಎಲ್ ಬೈ 6 ಇ ಐ ಇರ್ತದೆ. ಪಿ ಎಲ್ ಬೈ 6 ಇ ಐ ಇಸ್ ದ ಮೂಮೆಂಟ್ ಎಟ್ ಎ ಪಾಯಿಂಟ್. ದೇರ್ಫೋರ್ ದ ಆನ್ಸರ್ ಈಸ್ ಪಿ ಎಲ್ ಬೈ 6 ಇ ಐ ಅಲ್ಲ, ಸಾರಿ, ಇ ಐ ಬಿಡಿದ್ವಿ. ಪಿ ಎಲ್ ಬೈ 6 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, what is the horizontal displacement at a free end C of the frame shown in the figure? Okay, ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಯೂನಿಟ್ ಲೋಡ್ ಮೆಥಡ್ ಇಸ್ ಅ ವೆರಿ ಈಸಿ ಆ್ಯಂಡ್ ವೆರಿ ಈಸಿ ಮೆಥಡ್ ಫಾರ್ ದಿಸ್ ಒನ್. ಯೂನಿಟ್ ಲೋಡ್ ಮೆಥಡ್ ಪ್ರಕಾರ ಫಸ್ಟ್ ರೂಲ್ ಏನಂತಂದರೆ, ನಿಮಗೆ ಏನು ಬೇಕಾಗಿದೆ ಫಸ್ಟ್ ಯೋಚನೆ ಮಾಡಬೇಕು. ಹಾರಿಜಾಂಟಲ್ ಡಿಸ್ಪ್ಲೇಸ್ಮೆಂಟ್ ಬೇಕಾಗಿದೆ. ಹಾರಿಜಾಂಟಲ್ ಡಿಸ್ಪ್ಲೇಸ್ಮೆಂಟ್ ಬೇಕಿತ್ತಂದರೆ ಯಾವ ಪಾಯಿಂಟ್ ಒಳಗೆ ಬೇಕಾಗಿದೆ? ಸಿ ಪಾಯಿಂಟ್ ಒಳಗೆ. ಆ ಸಿ ಪಾಯಿಂಟ್ ಒಳಗಡೆ ಆ ಡೈರೆಕ್ಷನ್ ಒಳಗಡೆ ಹಾರಿಜಾಂಟಲ್ ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ಒಳಗಡೆ ಯೂನಿಟ್ ಲೋಡನ್ನು ಅಪ್ಲೈ ಮಾಡಬೇಕು. 1 ಕಿಲೋಮೀಟರ್ ಲೋಡ್ ಅಪ್ಲೈ ಮಾಡಿದ ತಕ್ಷಣ ನಿಮ್ಗೆ 2 ಡಯಾಗ್ರಾಮ್ ಬರ್ಕೊತೀರಿ. ಈಗ ಒಂದು ಗಿವನ್ ಡಯಾಗ್ರಾಮ್ ವಿತ್ ಎ ಗಿವನ್ ಲೋಡ್, ವಾಟ್ ಇಸ್ ದ್ಯಾಟ್? ಮೊಮೆಂಟ್. ಆ್ಯಂಡ್ ಅನದರ್ ಒನ್ ಈಸ್ ದ ಸೇಮ್ ಸ್ಟ್ರಕ್ಚರ್ ವಿತ್ ಯುವರ್ ಫೋರ್ಸ್. ಇದು 1 ಕಿಲೋಮೀಟರ್. ತಿಳಿತಾ? ಇಷ್ಟು ಬಂತು. ಈಗ ಬಂದ ತಕ್ಷಣ ಇದನ್ನು ಇದು ಮಾಡೋಣ. ಎ ಬಿ ಸಿ, ಇದು ಎ, ಇದು ಬಿ, ಇದು ಸಿ. ಯಾವಾಗ ನೆನ್ಪಿಟ್ಕೊಡ್ರಿ, ಇದು ಒರಿಜಿನಲ್ ಡಯಾಗ್ರಾಮ್ ಆ್ಯಂಡ್ ದಿಸ್ ಈಸ್ ಅ ಯೂನಿಟ್ ಲೋಡ್ ಡಯಾಗ್ರಾಮ್. ಒರಿಜಿನಲ್ ಡಯಾಗ್ರಾಮ್ಗೆ ಕ್ಯಾಪಿಟಲ್ ಎಮ್ ಅಂತ ಹೆಸರಿಡೋಣ. ಸ್ಮಾಲ್ ಮೊಮೆಂಟ್ಸ್ ಕರೆಸ್ಪಾಂಡಿಂಗ್ ಟು ಒರಿಜಿನಲ್ ಡಯಾಗ್ರಾಮ್ ಇಸ್ ಕ್ಯಾಪಿಟಲ್ ಎಮ್. ಮೊಮೆಂಟ್ಸ್ ಕರೆಸ್ಪಾಂಡಿಂಗ್ ಟು ಯೂನಿಟ್ ಲೋಡ್ ಡಯಾಗ್ರಾಮ್ ಈಸ್ ಸ್ಮಾಲ್ ಎಮ್. ದೆನ್ ನಿನ್ನ ಇಕ್ವೇಷನ್ ಏನಂದರೆ ಡೆಲ್ಟಾ ಅಥವಾ ಏನೋ ಒಂದು ಸ್ಲೋಪು ಅಥವಾ ಡಿಫ್ಲೆಕ್ಷನ್ ವಾಟ್ ಎವರ್ ಇಟ್ ಈಸ್, ದಟ್ಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಸ್ಮಾಲ್ ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್ ಡಿವೈಡೆಡ್ ಬೈ ಇ ಐ ಇಂಟು ಡಿ ಎಕ್ಸ್. ಓಕೆನಾ? ಇಂಟು ಡಿ ಎಕ್ಸ್. ಇಷ್ಟೇ. ಈಗ ಕ್ಯಾಪಿಟಲ್ ಎಮ್ ಅಂದ್ರೆ ಏನು? ಫಸ್ಟ್ ಈಗ ಸ್ಲ್ಯಾಬ್ ಟು ಸ್ಲ್ಯಾಬ್ ಸ್ಪ್ಯಾನ್ ಟು ಸ್ಪ್ಯಾನ್ ಹೋಗಬೇಕು. ಬಿಕಾಸ್ ಇಟ್ಸ್ ನಾಟ್ ಒನ್ ಸಿಂಗಲ್ ಸ್ಪ್ಯಾನ್, 2 ಸ್ಪ್ಯಾನ್ ಇರೋದ್ರಿಂದ. ನಾವು ಐ ವಿಲ್ ಗೋ ಟು ಎ ಬಿ ಸ್ಪ್ಯಾನ್. ಎ ಬಿ ಸ್ಪ್ಯಾನ್ ಒಳಗಡೆ ಐ ವಿಲ್ ಟೇಕ್ ಒನ್ ಸೆಕ್ಷನ್ ಹಿಯರ್. ದಿಸ್ ಸೆಕ್ಷನ್ ಈಸ್ ಎಟ್ ಎ ಡಿಸ್ಟೆನ್ಸ್ ಎಕ್ಸ್ ಫ್ರಾಮ್ ಹಿಯರ್. ಓಕೆನಾ? ಹಾಗಾದರೆ ದಟ್ ಸೆಕ್ಷನ್ ಕ್ಯಾನ್ ಮೂವ್ ಫ್ರಮ್ 0 to L. ಹೌದಾ? ಫ್ರಮ್ ಬಿ ಟು ಎ ಇಟ್ ಕ್ಯಾನ್ ಮೂವ್ ಆಗ್ಬೋದು. ಓಕೆ, ಹಾಗಾದ್ರೆ ವಾಟ್ ಈಸ್ ದ ಮೂಮೆಂಟ್ ಎಟ್ ದಿಸ್ ಪಾಯಿಂಟ್? at x ಪಾಯಿಂಟ್ ಒಳಗೆ ಮೂಮೆಂಟ್ ಎಷ್ಟದ ಅಂತಂದರೆ, ದಿಸ್ m ವಿಲ್ ಟ್ರಾನ್ಸ್ಫರ್ ಫ್ರಮ್ ಹಿಯರ್ ಟು ಹಿಯರ್, ದೇರ್ಫೋರ್ ದಟ್ ಈಸ್ ಯುವರ್ m only. Okay, then this for the same beam at this point, what is the moment? Because of 1 kilonewton load, 1 kilonewton load ಗೆ 1x ಆಗ್ತದೆ. Therefore this will be 1x, 1 into x ಆಗ್ತದೆ. 1 into x is also hogging, therefore negative, and m is also hogging, therefore negative, divided by ei. ಈಗ ನಾನು ಎ ಬಿ ಸ್ಪ್ಯಾನನ್ನು ಮುಗಿಸಿದೆ. ಎ ಬಿ ಸ್ಪ್ಯಾನ್ ಪ್ರಕಾರ ಕ್ಯಾಪಿಟಲ್ ಎಮ್ ಬಂತು, ಎ ಬಿ ಸ್ಪ್ಯಾನ್ ಪ್ರಕಾರ ಸ್ಮಾಲ್ ಎಮ್ ಕೂಡ ಬಂತು. ಮತ್ತು ಪ್ಲಸ್ ಈಗ ಇನ್ನೊಂದು ಸ್ಪ್ಯಾನಿಗೆ ಬರ್ತೀನಿ. ಈಗ ಬಿ ಸಿ ಸ್ಪ್ಯಾನಿಗೆ ಬರ್ತೀನಿ. ಬಿ ಸಿ ಸ್ಪ್ಯಾನ್ ಒಳಗಡೆ ಏನದ ಅಂತಂದರೆ, ದಿಸ್ ಈಸ್ ಯುವರ್ ಬಿ ಸಿ ಸ್ಪ್ಯಾನ್, ದಿಸ್ ಈಸ್ ಯುವರ್ ಬಿ ಸಿ ಸ್ಪ್ಯಾನ್. ಐ ವಿಲ್ ಟೇಕ್ ಅ ಸೆಕ್ಷನ್ ಹಿಯರ್ ಎಕ್ಸ್ ಎಕ್ಸ್. ದಿಸ್ ಈಸ್ ಎಟ್ ಎ ಡಿಸ್ಟೆನ್ಸ್ ಫ್ರಾಮ್ ಹಿಯರ್, ದಿಸ್ ಇಸ್ ಎಕ್ಸ್. ಓಕೆ, ದಿಸ್ ಮೂಮೆಂಟ್ ಇರೋದ್ರಿಂದ ಈ ಎಕ್ಸ್ ಏನು ಮ್ಯಾಟರ್ ಆಗಂಗಿಲ್ಲ. ದೇರ್ಫೋರ್ ಐ ವಿಲ್ ಗೆಟ್ ಎಮ್ ಓನ್ಲಿ. ಆ್ಯಂಡ್ ಇಫ್ ಐ ಟೇಕ್ ದ ಸೇಮ್ ಸೆಕ್ಷನ್ ಹಿಯರ್ ಆ್ಯಂಡ್ ದಿಸ್ ಆಸ್ ಅ ಡಿಸ್ಟೆನ್ಸ್ ಎಕ್ಸ್, ದೆನ್ ದಿಸ್ ಇಸ್ ಅ ಹಾರಿಜಾಂಟಲ್ ಫೋರ್ಸ್. It will not create any moment about x-axis, therefore this is 0 divided by ei. Whatever the limit, then this is gone. Then the question ಏನು ಉಳಿತು ಅಂದರೆ ಮೈನಸ್ ಮೈನಸ್ ಪ್ಲಸ್ ಆಗಿ m by ei ಹೊರಗಡೆ ಇಟ್ಕೊಂಡು ಇಂಟಿಗ್ರೇಷನ್ ಆಫ್ x dx ಆಗ್ತದೆ. ಈ x dx ಏನಾಗ್ತದೆ? m by ei, x integration is x square by 2, therefore m by ei, x ಅಂದ್ರೆ l,
ಅಥವಾ ಲೋಯರ್ ಲಿಮಿಟ್ ಅಪ್ಪರ್ ಲಿಮಿಟ್ ಹಾಕು 0 to L ಅದ, ಅಪ್ಪರ್ ಲಿಮಿಟ್ ಹಾಕು ml² divided by 2ei minus 0. Therefore ml² by 2ei is a correct answer. ml² by 2ei is a correct answer. Okay, the maximum bending moment at the left quarter point of a simply supported beam due to the crossing of UDL of length shorter than the span in the direction left to right would occur when the load has just crossed the section by. ವೆರಿ ನೈಸ್. ಅದಕ್ಕೆ ನೀವು ಇನ್ನೊಂದು ಏನು ಗೊತ್ತಾ, KPSC ಅವ್ರದ್ದು ಈಗ ಫಸ್ಟು UPSC ಎಕ್ಸಾಮ್ ಕ್ವಶನ್ಸ್, ಅದಕ್ಕಿಂತ ಫಸ್ಟ್ ಗೇಟ್ ಎಕ್ಸಾಮ್ ಕ್ವಶನ್ಸ್. ನೀವು ಗೇಟ್ ಎಕ್ಸಾಮ್ ಕ್ವಶನ್ಸನ್ನು ಸಾಲ್ವ್ ಮಾಡಿರಿ ಅಂತಂದ್ರೆ ಯು ಆರ್ ವೆರಿ ಟ್ಯಾಲೆಂಟೆಡ್. ನಾನು ಗೇಟ್ 3 ಸತಿ ಕ್ವಾಲಿಫೈ ಮಾಡ್ಕೊಂಡಿದ್ದೀನಿ, ಎಷ್ಟು ಸತಿ ಬರ್ತೀನಿ ಅಷ್ಟು ಸತಿ ಕ್ವಾಲಿಫೈ ಆಗ್ತದೆ. ಗೇಟ್ ಎಕ್ಸಾಮ್ ಕ್ವಶನ್ಸ್ ಏನಂದ್ರೆ ಟಫೆಸ್ಟ್ ಕ್ವಶನ್ಸ್ ಇವು. ನೀವು ಭಾಳ ಥಿಯರಿ ಚೆನ್ನಾಗಿ ಕಲ್ತಿದ್ರಿ ಅಂದರೆ ಬರ್ತದೆ. ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಒಳಗೆ ಬರ್ತದೆ IES ಎಕ್ಸಾಮ್ ಕ್ವಶನ್ಸ್. ಗೇಟ್ಗಿಂತ ಸ್ವಲ್ಪ ಈಸಿ ಅನಿಸ್ತವ, ಬಟ್ ಥಿಯರಿಟಿಕಲ್ ಜಾಸ್ತಿ ಇರ್ತದೆ, ಬಟ್ ಗೇಟ್ಗಿಂತ ಈಸಿ ಅನಿಸ್ತವ IES ಎಕ್ಸಾಮ್ ಕ್ವಶನ್ಸ್. ಇದನ್ನು ಕೂಡ ನಾನು ಬರ್ತೀನಿ, ಇದ್ರದ್ದು ರಿಸಲ್ಟ್ ಒಂದು ಸ್ವಲ್ಪ ಏನೋ ಓದಿತ್ತು. ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಬರ್ತದೆ SSC ಕ್ವಶನ್ಸ್ ಸಾಲ್ವ್ ಮಾಡಿರಿ, SSC JE ಕ್ವಶನ್ಸ್ ಸಾಲ್ವ್ ಮಾಡಿರಿ, ಅಥವಾ RRB ಕ್ವಶನ್ಸ್ ಸಾಲ್ವ್ ಮಾಡಿರಿ. ಈ ಕ್ವಶನ್ಸ್ದು ಲೆವೆಲ್ ಭಾಳ ಚೆನ್ನಾಗಿರ್ತವೆ, ಇಲ್ಲಿ ನಿಮಗೆ ಮಜಾ ಬರ್ತದೆ. ಇದು ಆದಮೇಲೆ ಸಾಲ್ವ್ ಮಾಡಿರಿ AE ಕ್ವಶನ್ಸು ಬೈ KPSC ಸಾಲ್ವ್ ಮಾಡಿರಿ, KPSC ಕ್ವಶನ್ಸನ್ನು ಸಾಲ್ವ್ ಮಾಡಿರಿ. ಇದು ಆದಮೇಲೆ ಇದಕ್ಕಿಂತ ಲೋ ಲೆವೆಲ್ ಒಳಗೆ ಬರ್ತದೆ, ದಯವಿಟ್ಟು ಬೈಬೇಡ್ರಪ್ಪ KEAದವ್ರದ್ದು ಕ್ವಶನ್ಸು ಸ್ವಲ್ಪ ಈಸಿ ಕ್ವಶನ್ಸ್ ಇರ್ತಾವೆ. KEAದವ್ರ ಕ್ವಶನ್ಸು ಈಸಿ ಕ್ವಶನ್ಸ್ ಬರ್ತವೆ. ಇದಾದಮೇಲೆ ಸಾಲ್ವ್ ಮಾಡ್ಬೇಕಂತಂದ್ರೆ KEAದವ್ರದ್ದು PGCET ಕ್ವಶನ್ಸ್ ಸಾಲ್ವ್ ಮಾಡಿ. PGCET ಅಂದರೆ ಏನು ಹೇಳು, PGCET ಅಂದ್ರೆ BE ಆದ ಹುಡುಗರಿಗೆಲ್ಲ, ಮತ್ತು BE ಆದ ಹುಡುಗರಿಗೆ ಅಂದಮೇಲೆ PGCET ಚೆನ್ನಾಗಿರ್ತದೆ. ಸರ್ ನಾನು ಮತ್ತೆ ಮೇಲಿಂದ ಕೆಳಗೆ ಬರಲು, ಕೆಳಗಿಂದ ಮೇಲೆ ಬರಲು ಅಂದ್ರೆ ದಟ್ ಈಸ್ ಡಿಪೆಂಡಿಂಗ್ ಆನ್ ಯು. ಫಸ್ಟ್ KE PGCET ಎಕ್ಸಾಮ್ ಕ್ವಾಲಿಫೈ ಮಾಡ್ಕೊಡ್ರಿ, ಆಮೇಲೆ KEAದವ್ರದ್ದು AE ಎಕ್ಸಾಮ್ಸು ಕ್ವಶನ್ಸ್ ನೋಡಿರಿ, KPSC ಅವ್ರಿಗೆ ನೋಡಿರಿ, SSC JE ಅವ್ರು ನೋಡಿರಿ, IES ಅವ್ರಿಗೆ ನೋಡಿರಿ, ಗೇಟ್ ಅವ್ರಿಗೆ ನೋಡಿರಿ. ಈ ಹೈರಾರ್ಕಿ ಒಳಗಡೆ ಇಫ್ ಯು ಪ್ರಿಪೇರ್ ಅಲ್ಲ, ದೆನ್ ಯು ವಿಲ್ ಎಂಜಾಯ್ ದ ಪ್ರಿಪ್ರೇಷನ್, ಯು ವಿಲ್ ರಿಯಲಿ ಎಂಜಾಯ್ ದ ಪ್ರಿಪ್ರೇಷನ್. ಅಂಡರ್ಸ್ಟುಡಾ? ಅದಕ್ಕೆ ನೋಡು ಎಷ್ಟು ಚೆನ್ನಾಗಿ ಇದೊಂಥರ ನೋಡು, ಈ ಕ್ವಶನ್ ನೋಡಿದ ತಕ್ಷಣ ಎಷ್ಟು ಖುಷಿ ಆಗ್ತದೆ. ಏನೇನು ಡಾಟಾ ಇಲ್ಲ ಇದ್ರೊಳಗಡೆ, ಆದರೂ ಕೂಡ ಇದನ್ನು ನಾವು ಅನಲೈಸ್ ಮಾಡಿ ಆನ್ಸರ್ ಮಾಡಬೇಕು. ಹೌದಾ? ಓಕೆ, ಫಸ್ಟ್ ನೋಡು, ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಇತ್ತು ಅಂತ ತಿಳ್ಕೊ. ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅಂತ ಹೇಳಿದೆ ನಾನು. ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಆಟ್ ದ ಲೆಫ್ಟ್ ಕ್ವಾರ್ಟರ್ ಪಾಯಿಂಟ್ ಆಫ್ ದ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅಂತ. ಈಗ ಲೆಫ್ಟ್ ಯಾವುದು, ರೈಟ್ ಯಾವುದು? ಇದು ಲೆಫ್ಟ್ ಒಳಗಡೆ ಕ್ವಾರ್ಟರ್ ಪಾಯಿಂಟ್ ಅಂದರೆ ಇದಕ್ಕೆ ಕ್ವಾರ್ಟರ್ ಪಾಯಿಂಟ್ ಅಂತ. ಹೌದಾ? ಅಂದರೆ ಇದು L/4 ಇತ್ತಂದರೆ ಇದು 3/4 ಆಫ್ L ಅದ, ಇದು 1/4 ಆಫ್ L ಇತ್ತಂದರೆ ಇದು 3/4 ಆಫ್ L ಅದ, 3L/4 ಅದ, ರೈಟಾ? ಇದು ಕ್ವಾರ್ಟರ್ ಪಾಯಿಂಟ್ ಸಿಕ್ತಿದೆ. ಓಕೆ, ಡ್ಯೂ ಟು ದ ಕ್ರಾಸಿಂಗ್ ಆಫ್ UDL ಶಾರ್ಟರ್ ದ್ಯಾನ್ ದ ಸ್ಪ್ಯಾನ್ ಅಂತ ಹೇಳಿದ್ರೆ, ಶಾರ್ಟರ್ ದ್ಯಾನ್ ದ ಸ್ಪ್ಯಾನ್ ಅಂತಂದರೆ ಯಾವುದೋ ಒಂದು UDL ಅದ, ಇಷ್ಟೇ ತಗೋ, ಸಣ್ಣ UDL ತಗೋ, ಇದರದ್ದು ಡಿಸ್ಟೆನ್ಸನ್ನು ಸ್ಮಾಲ್ L ಅಂತ ಬರಿತೀನಿ, ಇದರ ಡಿಸ್ಟೆನ್ಸ್ ಸ್ಮಾಲ್ L. ಈಗ ಈ UDL ಲೆಫ್ಟಿಂದ ರೈಟಿಗೆ ಮೂವ್ ಆಗುತ್ತದೆ, ಇದನ್ನು ತೊಗೊಂಡು ಬಂದು ಇದ್ರ ಮೇಲೆ ಇಡಬೇಕು. ಈಗ ಇದ್ರ ಮೇಲೆ ಹೆಂಗೆ ಇಟ್ಟರೆ ನಿಮಗೆ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಆಟ್ ದಿಸ್ ಪಾಯಿಂಟ್ ಸಿಗ್ತದ ಅಂತ ಕೇಳೋರು. ಫಸ್ಟ್ ನಿಮಗೆ ಇದು ಪಾಯಿಂಟ್ ಸಿಕ್ಕ ತಕ್ಷಣ ನಾವೇನು ಮಾಡಿಬಿಡ್ತೀವಿ, ಇದ್ರದ್ದು ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಹಾಕಿಬಿಡ್ತೀವಿ. ನನ್ನ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮದು 3 ತಾಸಿನ ವಿಡಿಯೋ ಅದ, ನೀವು ನೋಡ್ಕೊಳ್ರಿ. ಅಷ್ಟು ಚಂದ ಇಡೀ ಜಗತ್ತೊಳಗೆ ಯಾರು ಹೇಳಿಲ್ಲ ಅಂತಲೂ ಕೂಡ ಹೇಳ್ಬೋದು ನಾನು, ಬಿಕಾಸ್ ಎಲ್ಲ ಕವರ್ ಮಾಡೀನಿ. ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಮೇಲೆ ಹೆಂಗೆ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಮಾಡಿರೋದು, ಹಂಗದವ ಕ್ವಶನ್ಸು. 3 ತಾಸಿಂದ 4 ತಾಸಿನ ವಿಡಿಯೋ ಐತಿ, ನೋಡಿರಿ. ಈಗ ಇದು ಏನಿದಲ್ಲ, ಇದು ಭಾಳ ಇಂಪಾರ್ಟೆಂಟ್. ಇದ್ರ ವ್ಯಾಲ್ಯೂ ಬಗ್ಗೆ ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ಇದು ಮೊಮೆಂಟ್ ಡಯಾಗ್ರಾಮ್, ಇದು ILD, ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಮೊಮೆಂಟ್ ಅಟ್ C. ಈ ರೀತಿ ಡಯಾಗ್ರಾಮ್ ಬರ್ತದೆ. ಈ ರೀತಿ ಡಯಾಗ್ರಾಮ್ ಬಂದಮೇಲೆ ಈಗ ನಾನು ಈ UDL ಹೆಂಗೆ ಪ್ಲೇಸ್ ಮಾಡ್ಬೇಕಂದ್ರೆ, ಸ್ಪ್ಯಾನ್ ರೇಷಿಯೋ ಹೆಂಗೈತಲ್ಲ ಹಂಗೆ ಪ್ಲೇಸ್ ಮಾಡಬೇಕು. ಇದು 1/4 ಅದ, ಇದು 3/4 ಅದ ಅಂದ್ರೆ UDL ಕೂಡ 1/4 ಈ ಕಡೆ ಕೊಡಬೇಕು, 3/4 ಈ ಕಡೆ ಕೊಡಬೇಕು. ಇದೆಷ್ಟು ಕೊಡಬೇಕು? ಇದು 3/4 ಒಳಗೆ ಕೊಡಬೇಕು, ಇದು 1/4 ಒಳಗೆ ಕೊಡಬೇಕು, ರೈಟ್? ವುಡ್ ಅಕರ್ ವೆನ್ ದ ಲೋಡ್ ಜಸ್ಟ್ ಕ್ರಾಸ್ ದ ಸೆಕ್ಷನ್ ಬೈ ಅಂತ. ಹಂಗಂದ್ರೆ ಇದು ಈ ಕಡೆಯಿಂದ ಈ ಕಡೆ ಮೂವ್ ಆಗುತ್ತೆ ಅಂದ್ರೆ ಜಸ್ಟ್ ಕ್ರಾಸ್ ದ ಸೆಕ್ಷನ್ ಅಂದ್ರೆ ಈ ಸೆಕ್ಷನ್ ಎಷ್ಟು ಕ್ರಾಸ್ ಆಗೈತೆ, ಅದು ಎಷ್ಟು ಕ್ರಾಸ್ ಆಗೈತೆ ಅಂದರೆ 3/4 ಆಫ್ ಇಟ್ಸ್ ಸ್ಪ್ಯಾನ್ ಕ್ರಾಸ್ ಆಗೈತೆ, ಮುಗಿತು. 3/4 ಆಫ್ ಇಟ್ಸ್ ಸ್ಪ್ಯಾನ್ ಅದು ಕ್ರಾಸ್ ಆಗೈತಿ. ಹಿಂಗೆ ಇಡೋದ್ರಿಂದ ಏನಾಗುತ್ತಾ ಅಂತ ಕೇಳಿದ್ರೆ, ಇದ್ರದ್ದು ಹೈಟು ಅಂದರೆ ಇದ್ರ ಕರೆಸ್ಪಾಂಡಿಂಗ್ದು ಹೈಟು ಮತ್ತು ಇದ್ರದ್ದು ಕರೆಸ್ಪಾಂಡಿಂಗ್ದು ಹೈಟು ಎರಡು ಸೇಮ್ ಬರ್ತದೆ. ಎರಡು ಸೇಮ್ ಬಂತಂದ್ರೆ ನಿನಗೆ ಮ್ಯಾಕ್ಸಿಮಮ್ ಏರಿಯಾ ಸಿಗ್ತದೆ. ಮ್ಯಾಕ್ಸಿಮಮ್ ಏರಿಯಾ ಸಿಕ್ತಂದ್ರೆ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಸಿಗ್ತದೆ. ಕ್ವಶನ್ ಕೇಳಿದ ಅದೆಲ್ಲ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಬೇಕಿತ್ತಂದರೆ ನೀವು ಇದನ್ನು UDL ಹೆಂಗೆ ಪ್ಲೇಸ್ ಮಾಡಬೇಕಂದ್ರೆ ಅದೇನು ಮಾಡಬೇಕು, 3/4 ಆಫ್ ಇಟ್ಸ್ ಸ್ಪ್ಯಾನು C ಪಾಯಿಂಟಿಂದ ಜಸ್ಟ್ ಕ್ರಾಸ್ ಆಗಿರಬೇಕು. ಹಾಗಾಗಿತ್ತು ಅಂದ್ರೆ ದಟ್ ಇಸ್ ದ ಕರೆಕ್ಟ್ ಆನ್ಸರ್. The size of a basic stiffness matrix for a plain truss member in member coordinate system. ಓಕೆ, ಇನ್ನು ಎರಡು ಬರ್ತಾವೆ ಇಲ್ಲಿ. ಒಂದು ಗ್ಲೋಬಲ್ ಲೋಕಲ್ ಅಂತಲೂ ವರ್ಡ್ ಯೂಸ್ ಮಾಡ್ತಾರೆ. ಲೋಕಲ್ ಮ್ಯಾಟ್ರಿಕ್ಸ್ ಅಂತ, ಇನ್ನೊಂದು ಗ್ಲೋಬಲ್ ಮ್ಯಾಟ್ರಿಕ್ಸ್ ಅಂತ. ಓಕೆ, ಗ್ಲೋಬಲ್ ಮ್ಯಾಟ್ರಿಕ್ಸ್ ಯಾವಾಗಲೂ ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಅದು ಯೂನಿವರ್ಸಲ್ ಮ್ಯಾಟ್ರಿಕ್ಸ್ ಅಂತಾರೆ, ಅದು ಗ್ಲೋಬಲ್ ಮ್ಯಾಟ್ರಿಕ್ಸ್ ಅಂತ. ಗ್ಲೋಬಲ್ ಮ್ಯಾಟ್ರಿಕ್ಸ್ದು ಆರ್ಡರ್, ಸ್ಟಿಫ್ನೆಸ್ ಮ್ಯಾಟ್ರಿಕ್ಸ್ದು ಆರ್ಡರ್ ನಂಬರ್ ಆಫ್ ಅನ್ನೋನ್ಸ್ ಮೇಲೆ ಇರುತ್ತೆ. ನಿನ್ಗೆ ಏನಾರ ಪ್ರಾಬ್ಲಮ್ ಒಳಗೆ 5 ಅನ್ನೋನ್ ಇದ್ದು ಅಂದ್ರೆ 5 × 5 ಅಂತ ಬರ್ತದೆ. ಆ ಪ್ರಾಬ್ಲಮ್ ಒಳಗಡೆ 6 ಅನ್ನೋನ್ ಇದ್ದರೆ 6 × 6, 3 × 3 ಹಿಂಗೆ ಬರ್ತದೆ. ಹಂಗಾದ್ರೆ ವಾಟ್ ಇಸ್ ದ ಆರ್ಡರ್ ಆಫ್ ಗ್ಲೋಬಲ್ ಮ್ಯಾಟ್ರಿಕ್ಸ್? ನಂಬರ್ ಆಫ್ ಅನ್ನೋನ್ಸ್ ಇಂಟು ನಂಬರ್ ಆಫ್ ಅನ್ನೋನ್ಸ್. ಓಕೆ,
ವಾಟ್ ಇಸ್ ದ ಆರ್ಡರ್ ಆಫ್ ಲೋಕಲ್ ಮೆಟ್ರಿಕ್ಸ್ ಅಂದರೆ ಅದು ಡಿಪೆಂಡ್ ಆಗ್ತದೆ, ಡಿಪೆಂಡ್ಸ್ ಆನ್ ವಿಚ್ ಸ್ಟ್ರಕ್ಚರ್ ಯು ಆರ್ ಡೀಲಿಂಗ್. ಇಫ್ ಯು ಆರ್ ಡೀಲಿಂಗ್ ವಿತ್ ಅ ಪ್ಲೇನ್ ಟ್ರಸ್ ಮೆಂಬರ್, ಪ್ಲೇನ್ ಅಂತಂದ್ರೆ 2D ಟ್ರಸ್ ಮೆಂಬರ್ ಮಾಡಕತ್ತಿ ಅಂದರೆ ಇದು ಕಾನ್ಸೆಪ್ಟ್ 2x2 ಮ್ಯಾಟ್ರಿಕ್ಸ್ ನಿಮಗೆ ಲೋಕಲ್ ಬರ್ತದೆ, ರೈಟಾ. ನೆಕ್ಸ್ಟ್, ದ ನಂಬರ್ ಆಫ್ ಸೈಮಲ್ಟೇನಿಯಸ್ ಇಕ್ವೇಷನ್ ಟು ಬಿ ಸಾಲ್ವ್ಡ್ ಇನ್ ಸ್ಲೋಪ್ ಡಿಫ್ಲೆಕ್ಷನ್ ಮೆಥಡ್ ಈಸ್ ಈಕ್ವಲ್ ಟು ಎಷ್ಟು ಇಕ್ವೇಷನ್ಸ್ ಬರೀಬೇಕು? ನಂಬರ್ ಆಫ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ತಪ್ಪು, ನಂಬರ್ ಆಫ್ ಕೈನೆಮ್ಯಾಟಿಕ್ ಇಂಡಿಟರ್ಮಿನೆನ್ಸಿ ರೈಟ್, ನಂಬರ್ ಆಫ್ ಜಾಯಿಂಟ್ಸ್ ಇನ್ ದ ಸ್ಟ್ರಕ್ಚರ್ ಇದೊಂದು ಸ್ವಲ್ಪ ಹುಡುಗರು ಕನ್ಫ್ಯೂಸ್ ಮಾಡ್ಕೊಂಡು ಬೇಕಾದ್ರೆ ಆನ್ಸರ್ ಹಾಕೋ ಚಾನ್ಸಸ್ ಐತಿ, ಅರ್ಧಮರ್ಧ ಓದಿದ ಹುಡುಗರು ಇದನ್ನು ಹಾಕೋ ಚಾನ್ಸಸ್ ಐತಿ, ಬಟ್ ಇಟ್ಸ್ ರಾಂಗ್. ನಂಬರ್ ಆಫ್ ಮೆಂಬರ್ಸ್ ಇನ್ ದ ಸ್ಟ್ರಕ್ಚರ್ಸ್ ರಾಂಗ್. ಓಕೆ, ಆಲ್ವೇಸ್ KI ಎಷ್ಟಿರ್ತದಲ್ಲ ಅಷ್ಟು ನೀವು ಈ ಕ್ವೆಶನ್ಸ್ ಬರೀಬೇಕಾಗ್ತದೆ. ಓಕೆ, ಜಿಯೋಟೆಕ್ನಿಕಲ್ ಸ್ಟಾರ್ಟ್ ಆಯ್ತು ಈಗ. ಫ್ರಮ್ ಅಮಾಂಗ್ ದ ರೇಂಜಸ್ ಆಫ್ ನ್ಯೂಮರಿಕಲ್ ವ್ಯಾಲ್ಯೂಸ್ ಗಿವನ್ ಸೆಲೆಕ್ಟ್ ದ ರೇಂಜ್ ವ್ಯಾಲಿಡ್ ಅಂತ ವೈಡ್ಸ್ ರೇಷಿಯೋ ಕೇಳಿದ್ರು. ವೈಡ್ಸ್ ರೇಷಿಯೋ ಈಸ್ ಆಲ್ವೇಸ್ ಗ್ರೇಟರ್ ದೆನ್ 0. ವೈಡ್ಸ್ ರೇಷಿಯೋ 0 to 1 ಇರಬೇಕಂತ ರೂಲ್ ಇಲ್ಲ, ಯಾಕಂದ್ರೆ ಇದು ರೇಷಿಯೋ ಅದು, ಇಟ್ ಇಸ್ ನಾಟ್ ಅ ಪರ್ಸೆಂಟೇಜ್ ಇತ್ತಂದರೆ ಐ ವುಡ್ ಹ್ಯಾವ್ ಗಾನ್ ಟು ದಿಸ್ ಆಪ್ಷನ್ ಆರ್ ದಿಸ್ ಆಪ್ಷನ್, 0 to 1 ಇರ್ತದೆ ಅಂತೇಳಿ, ಹಂಗಿಲ್ಲ. ದೇರ್ಫೋರ್ ಆಮೇಲೆ 0ಕ್ಕಿಂತ ಕೆಳಗಿರಕ್ಕೆ ಸಾಧ್ಯತೆನ ಇಲ್ಲ, ನೆಗೆಟಿವ್ ವೈಡ್ಸ್ ರೇಷಿಯೋ ಕೆನಾಟ್ ಬಿ ನೆಗೆಟಿವ್, ದಿಸ್ ಇಸ್ ಗಾನ್ ಬಿಕಾಸ್ ದಿಸ್ ಇಸ್ ಅ ರೇಷಿಯೋ, ದೆನ್ ರೇಷಿಯೋ ಇಸ್ ಆಲ್ವೇಸ್ ಗ್ರೇಟರ್ ದೆನ್ 0. ವೈಡ್ಸ್ ರೇಷಿಯೋ ಈವನ್ ಗ್ರೇಟರ್ ದೆನ್ 1 ಕೂಡ ಇರ್ಬೋದು, ಗ್ರೇಟರ್ ದೆನ್ 5, 6 ತನಕ ಕೂಡ ವೈಡ್ಸ್ ರೇಷಿಯೋ ಇರೋ ಪ್ರಾಬ್ಲಮ್ಸ್ ನೋಡಿದ್ದೀವಿ, ರೈಟಾ. ನೆಕ್ಸ್ಟ್, ಫ್ಲೋಕ್ಯುಲೆಂಟ್ ಸ್ಟ್ರಕ್ಚರ್ ಈಸ್ ಫೌಂಡ್ ಇನ್. ಫ್ಲೋಕ್ಯುಲೆಂಟ್ ಸ್ಟ್ರಕ್ಚರ್ಸ್ ಅಂದ ತಕ್ಷಣ ಫ್ಲೋಕ್ಯುಲೆಂಟ್ ಮತ್ತು ಡಿಸ್ಪರ್ಸ್ಡ್ ಅಂತೇಳಿ ಎರಡು ಬರ್ತಾವೆ. ಇವೆರಡೂ ಸ್ಟ್ರಕ್ಚರ್ಸ್ ಕ್ಲೇ ಸಾಯಿಲ್ ಒಳಗಡೆ ಬರ್ತದೆ, ದೇರ್ಫೋರ್ ಕ್ಲೇ ಒಳಗೆ. ಹಾಗಾದ್ರೆ ಸಿಲ್ಟ್ ಒಳಗೆ ಯಾವ್ದು ಇರ್ತದೆ ರೀ ಅಂತಂದ್ರೆ ಸಿಲ್ಟ್ ಒಳಗಡೆ ಹನಿಕೋಮ್ ಸ್ಟ್ರಕ್ಚರ್ಸ್ ಸಿಗ್ತದೆ, ನೆಕ್ಸ್ಟ್ ಗ್ರಾವೆಲ್ ಸ್ಯಾಂಡ್ಸ್ ಮತ್ತು ಕೋರ್ಸ್ ಸ್ಯಾಂಡ್ಸ್ ಮತ್ತು ಗ್ರಾವೆಲ್ ಒಳಗಡೆ ಯಾವ ಸಿಗ್ತವೆ ಅಂದರೆ ಇದು ಸಿಂಗಲ್ ಸಾಯಿಲ್ ಸ್ಟ್ರಕ್ಚರ್ ಸಿಗ್ತದೆ, ಆಯ್ತಾ. ವಿಚ್ ಆಫ್ ದ ಫಾಲೋಯಿಂಗ್ ಟೈಪ್ ಆಫ್ ಸಾಯಿಲ್ ಈಸ್ ನಾಟ್ ವಿಂಡ್ ಬ್ಲೋನ್ ಡಿಪಾಸಿಟ್? ಓಕೆ, ವಿಂಡ್ ಬ್ಲೋನ್ ಡಿಪಾಸಿಟ್ ಅಂತಂದರೆ ವಿಂಡ್ ಕರ್ಕೊಂಡೋಗಿ ಅಂದರೆ ವಿಂಡ್ಲಿಂದ ಟ್ರಾನ್ಸ್ಪೋರ್ಟ್ ಆಗಿರ್ತಕ್ಕಂಥ ಸಾಯಿಲ್. ಲೋಯಸ್, ಡ್ಯೂನ್, ಎವಲಿನ್ ಇವು ಮೂರು ವಿಂಡ್ಲಿಂದ ಆಗಿರ್ತಕ್ಕಂಥ ಸಾಯಿಲ್. ಡ್ರಿಫ್ಟ್ ಏನೈತಲ್ಲ, ಡ್ರಿಫ್ಟ್ ಈಸ್ ಆಲ್ವೇಸ್ ಬೈ ಗ್ಲೇಸಿಯರ್ ಟ್ರಾನ್ಸ್ಪೋಸ್, ಐಸ್ ವಾಟರಿಂದ ಟ್ರಾನ್ಸ್ಫರ್ ಆಗಿರ್ತದೆ, ದೇರ್ಫೋರ್ ಗ್ಲೇಸಿಯರ್ ಟ್ರಾನ್ಸ್ಫರ್ ಆಗಿರೋದ್ರಿಂದ ದಿಸ್ ಇಸ್ ದ ರೈಟ್ ಆನ್ಸರ್, ಬಿಕಾಸ್ ನಾಟ್ ಅಂತ ಕೇಳೋರು, ಡ್ರಿಫ್ಟ್ ಈಸ್ ದ ರೈಟ್ ಆನ್ಸರ್. ಅ ಲಿಕ್ವಿಡ್ ಲಿಮಿಟ್ ಆಲ್ ಸಾಯಿಲ್ ಪೊಸೆಸ್ ದ. ಓಕೆ, ಲಿಕ್ವಿಡ್ ಲಿಮಿಟ್ ಅಂದರೆ ಏನು ಅಂತಂದ್ರೆ ದಟ್ ಇಸ್ ದ ವಾಟರ್ ಕಂಟೆಂಟ್ ಅಟ್ ವಿಚ್ ಸಾಯಿಲ್ ವಿಲ್ ಬಿ ಅಟ್ ಇಟ್ಸ್ ಲೋಯೆಸ್ಟ್ ಶಿಯರ್ ಸ್ಟ್ರೆಂತ್ ಅಂತ. ಓಕೆ, ಲೋಯೆಸ್ಟ್ ಶಿಯರ್ ಸ್ಟ್ರೆಂತ್ ಇಸ್ ವೆರಿ ಇಂಪಾರ್ಟೆಂಟ್. ಅಥವಾ ಹಿಂಗೆ ಹೇಳ್ತಾರೆ, ಲಿಕ್ವಿಡ್ ಲಿಮಿಟ್ ಇಸ್ ದ ಪರ್ಸೆಂಟೇಜ್ ಆಫ್ ವಾಟರ್ ಕಂಟೆಂಟ್ ಅಟ್ ವಿಚ್ ಸಾಯಿಲ್ ಲೂಸಸ್ ಇಟ್ಸ್ ಶಿಯರ್ ಸ್ಟ್ರೆಂತ್. shear strength, it doesn't mean that shear strength become 0. Therefore, D option gone. Then shear strength ಇರ್ತೈತಿ, ಸ್ವಲ್ಪ ಇರ್ತೈತಿ. ಎಷ್ಟು ಇರ್ತದ ಅಂತಂದ್ರೆ ಸೇಮ್ ಶಿಯರ್ ಸ್ಟ್ರೆಂತ್ ಆಫ್ ದ ಲಾರ್ಜ್ ಮ್ಯಾಗ್ನಿಟ್ಯೂಡ್ ತಪ್ಪು, ಲಾರ್ಜ್ ಮ್ಯಾಗ್ನಿಟ್ಯೂಡ್ ಒಳಗಿರೋದು ಸ್ವಲ್ಪ ಅಂತ ಹೇಳಕತ್ತೀನಿ ಇಲ್ಲಿ. ದೆನ್ ಸೇಮ್ ಶಿಯರ್ ಸ್ಟ್ರೆಂತ್ ಆಫ್ ದ ಸ್ಮಾಲ್ ಮ್ಯಾಗ್ನಿಟ್ಯೂಡ್ ಕರೆಕ್ಟ್ ಐತಿ. ಡಿಫ್ರೆಂಟ್ ಶಿಯರ್ ಸ್ಟ್ರೆಂತ್ ಆಫ್ ಸ್ಮಾಲ್ ಮ್ಯಾಗ್ನಿಟ್ಯೂಡ್ ಅಂದರೆ ಒಂದೊಂದು ಸಾಯಿಲಿಗೆ ಒಂದೊಂದು ಮ್ಯಾಗ್ನಿಟ್ಯೂಡ್ ಇರಂಗಿಲ್ಲ. ಬಿಕಾಸ್ ಲಿಕ್ವಿಡ್ ಲಿಮಿಟ್ ಬಂತು ಅಂತಂದ್ರೆ ಶಿಯರ್ ಸ್ಟ್ರೆಂತ್ ಸ್ವಲ್ಪ ಇರ್ತದೆ, ಕಾನ್ಸ್ಟೆಂಟ್ ಇರ್ತದೆ. ಓಕೆ, ಎಲ್ಲರಿಗೂ ಸೇಮ್ ಇರ್ತದೆ. ದೇರ್ಫೋರ್ ದ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಲೋವರಿಂಗ್ ದ ಗ್ರೌಂಡ್ ವಾಟರ್ ಟೇಬಲ್ ಕಾಸಸ್ ಎಫೆಕ್ಟಿವ್ ಸ್ಟ್ರೆಸ್ ಅಂತೇಳಿ ಒಂದಿಷ್ಟು ವೀಡಿಯೋಸ್ ಹಾಕಿದ್ದೀನಿ, ಅದರೊಳಗಡೆ ಚಲೋ ಪ್ರಾಬ್ಲಮ್ಸ್ ಮಾಡಿಸ್ಕೊಂಡಿದ್ದೀನಿ, ಅದರೊಳಗೆ ನೋಡ್ಕೊಡ್ರಿ ನೀವು. ಲೋವರಿಂಗ್ ದ ಗ್ರೌಂಡ್ ವಾಟರ್ ಟೇಬಲ್ ಏನಾಗುತ್ತೆ ಅಂದರೆ ಎಫೆಕ್ಟಿವ್ ಸ್ಟ್ರೆಸ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್, if the flow net of the coffer dam foundation has a 6 number of ಏನು ಫಸ್ಟ್ ಕ್ವಶನ್ ಬರ್ಬಿಡ್ತೀನಿ, ಇಕ್ವೇಷನ್ ಬರ್ಬಿಡ್ತೀನಿ ಇವತ್ತು. ಕ್ವಾಂಟಿಟಿ ಈಸ್ ಈಕ್ವಲ್ ಟು ಕೆ ಇಂಟು ಹೆಚ್ ಇಂಟು NF ಬೈ ND. ಓಕೆ, ಕೆ ಅಂತಂದರೆ ಪರ್ಮಿಯಬಿಲಿಟಿ ಕೊಟ್ಟಾರ, ನೀವು ಓದ್ಕೊಡ್ರಿ ಇದನ್ನು. 4 ಇಂಟು 10⁻⁻5 ಮೀಟರ್ ಪರ್ ಮಿನಿಟ್. ಓಕೆ, ದೆನ್ ದಿಸ್ ಇಸ್ ಅ ಕೆ ಆಯಿತು. ಹೆಚ್ ಎಷ್ಟು ಕೊಟ್ಟಿದ್ದಾರೆ? ಹೆಡ್ ಕಾಸಿಂಗ್ ದ ಫ್ಲೋ ಈಸ್ 6 ಮೀಟರ್. ದೆನ್ NF ಎಷ್ಟದ? 6 ಅದ. ND ಎಷ್ಟದ? 16 ಅದ. ದೆನ್ ಇದಿಷ್ಟು ಆನ್ಸರು ಏನೆಲ್ಲ ಬರ್ತದಲ್ಲ ಅದು ಮೀಟರ್ ಕ್ಯೂಬ್ ಪರ್ ಮಿನಿಟ್ ಒಳಗೆ ಬರ್ತದೆ. ಓಕೆ, ಈ ಮೀಟರ್ ಕ್ಯೂಬ್ ಪರ್ ಮಿನಿಟ್ ಒಳಗೆ ಬಂದಿದ್ದ ಆನ್ಸರನ್ನು ಇಂಟು 60 ಮಲ್ಟಿಪ್ಲೈ ಮಾಡಿದ್ರೆ ಹವರ್ ಆಯಿತು, 24 ಮಲ್ಟಿಪ್ಲೈ ಮಾಡಿದ್ರೆ ಡೇ ಆಯಿತು. ಬಿಕಾಸ್ ದೇ ಆರ್ ಆಸ್ಕಿಂಗ್ ಇಟ್ ಇನ್ ಮೀಟರ್ ಕ್ಯೂಬ್ ಪರ್ ಡೇ. ಇದನ್ನು ನೀವು ಮಲ್ಟಿಪ್ಲೈ ಮಾಡಿದೆ ಅಂತಂದರೆ ಆನ್ಸರ್ 12.96 ಬರ್ತದೆ. ಕ್ರಾಸ್ ಚೆಕ್. ಇಮಿಡಿಯೇಟ್ಲಿ ಆಫ್ಟರ್ ಲೋಡಿಂಗ್ ದ ಎಕ್ಸೆಸ್ ಪೋರ್ ಪ್ರೆಷರ್ ವಿಲ್ ಬಿ. ಇದು ಕನ್ಸಲ್ಟೇಷನ್ ಚಾಪ್ಟರ್ ಒಳಗೆ ಬರ್ತದೆ. ನೀವೇನಾದರೂ ಲೋಡ್ ಹಾಕ್ತಿರ್ತೀರಿ, ಇಮಿಡಿಯೇಟ್ಲಿ ಆಫ್ಟರ್ ಲೋಡಿಂಗ್ ದ ಎಕ್ಸೆಸ್ ಪೋರ್ ಪ್ರೆಷರ್ ಏನಾಗ್ತದೆ ಅಂದ್ರೆ ಅದು ಇಮ್ಮಿಡಿಯೇಟ್ಲಿ ಅಂತ ವರ್ಡ್ ಯೂಸ್ ಮಾಡಿರೋದ್ರಿಂದ ನೀನು ಎಷ್ಟು ಲೋಡ್ ಹಾಕಿರ್ತಿಲ್ಲ ಅಷ್ಟು ಪೋರ್ ಪ್ರೆಷರ್ ಡೆವಲಪ್ ಆಗುತ್ತೆ. ನೋಡೋ, ಹಿಂಗೊಂದು ಸಾಯಿಲ್ ಅದ, ಇದ್ರ ಏನು ನೀವು ಸಾಯಿಲ್ ಪಾರ್ಟಿಕಲ್ಸ್ ಅದಾವ. ಸಾಯಿಲ್ ಪಾರ್ಟಿಕಲ್ಸ್ ನಡ್ಬರಕ್ಕೆ ಪೋರ್ಸ್ ಅದ. ಪೋರ್ಸ್ ಒಳಗಡೆ ಏನದ ಅಂತಂದ್ರೆ ಐದರ್ ಏರ್ ಇರಬೇಕು ಅಥವಾ ವಾಟರ್ ಇರಬೇಕು. ಅನ್ಸ್ಯಾಚುರೇಟೆಡ್ ಸಾಯಿಲ್ ಇತ್ತಂದರೆ ಏರು ಮತ್ತು ವಾಟರ್ ಎರಡೂ ಇರ್ತದೆ. ಸ್ಯಾಚುರೇಟೆಡ್ ಸಾಯಿಲ್ ಇತ್ತಂದ್ರೆ ವಾಟರ್ ಇರ್ತದೆ. ಓಕೆ, ಪೋರ್ ಒಳಗಡೆ ವಾಟರ್ ಇದೆ ಅಂತ ತಿಳ್ಕೊಳ್ರಿ. ವಾಟರ್ ಇತ್ತು ಅಂತಂದ್ರೆ ಪೋರ್ ವಾಟರ್ ಪ್ರೆಷರ್ ಡೆವಲಪ್ ಆಗಬೇಕು. ಓಕೆ, ಇಮ್ಮಿಡಿಯೇಟ್ಲಿ ಆಫ್ಟರ್ ಲೋಡಿಂಗ್ ನೀ ಇಲ್ಲೊಂದು 100 ಕಿಲೋಮೀಟರ್ ಲೋಡ್ ಅಪ್ಲೈ ಮಾಡಿದೆ ಅಂತಂದ್ರೆ 100 ಕಿಲೋಮೀಟರ್ ಇದ್ರೊಳಗೆ ಏನಾಗಿರ್ತದೆ? ಪೋರ್ ವಾಟರ್ ಪ್ರೆಷರ್ ಡೆವಲಪ್ ಆಗುತ್ತೆ ಈಕ್ವಲ್ ಟು ಅಪ್ಲೈಡ್ ಲೋಡ್. ಬಟ್ ಆ್ಯಸ್ ಟೈಮ್ ಪಾಸಸ್ ಏನಾಗ್ತದೆ ಎಫೆಕ್ಟಿವ್ ಇದೇನಿದೆ ಪೋರ್ ವಾಟರ್ ಪ್ರೆಷರ್ ಏನಾಗ್ತದೆ ಡೌನ್ ಹಾಕ್ಕೊಂತ ಬರ್ತದೆ. ಪೋರ್ ವಾಟರ್ ಪ್ರೆಷರ್ ಅಂದರೆ ಯು ಡಿಕ್ರೀಸಸ್ ಅಥವಾ ಬರ್ಕೊಂಡ್ಬಿಡು. ಪೋರ್ ವಾಟರ್ ಪ್ರೆಷರ್ ಡಿಕ್ರೀಸಸ್. ಬಟ್ ಇನಿಷಿಯಲಿ ಏನಾಗ್ತದೆ ಈಕ್ವಲ್ ಟು ಅಪ್ಲೈಡ್ ಲೋಡ್ ಆಗ್ತದೆ.
In a compaction test, if the compacting effort is increased, it will result in compaction test ಒಳಗಡೆ compaction effort ಅಂದ್ರೆ ನೀ ಲೈಟ್ ಕಂಪ್ಯಾಕ್ಷನ್ನಿಂದ ಹೆವಿ ಕಂಪ್ಯಾಕ್ಷನ್ಗೆ ಹೋದ್ರೆ ಏನಾಗುತ್ತೆ ಅಂತ ಕೇಳ್ಯಾರ. ಲೈಟ್ ಕಂಪ್ಯಾಕ್ಷನ್ ಒಳಗಿದ್ದಾಗ ಗ್ರಾಫ್ ಹಿಂಗೆ ಇರ್ತದೆ, ಹೆವಿ ಕಂಪ್ಯಾಕ್ಷನ್ ಒಳಗಿದ್ದಾಗ ಗ್ರಾಫ್ ಹಿಂಗೆ ಬರ್ತದೆ. ಲೈಟ್ ಕಂಪ್ಯಾಕ್ಷನ್ ಒಳಗಡೆ ಮಾರ್ಕ್ ಮಾಡ್ಕೋ, ಇದನ್ನು OMC ಅಂತ ಕರೀತಾರೆ, ಇದನ್ನು MDD ಅಂತ ಕರೀತಾರೆ. ಹೆವಿ ಕಂಪ್ಯಾಕ್ಷನ್ ಒಳಗಡೆ ಗ್ರಾಫನ್ನು ಯೋಚನೆ ಮಾಡಿದ್ರೆ ಇದು OMC ಅಂತಾರೆ, ಇದು MDD ಅಂತಾರೆ. ಹಾಗಾದರೆ ಲೈಟ್ ಕಂಪ್ಯಾಕ್ಷನಿಂದ ಹೆವಿ ಕಂಪ್ಯಾಕ್ಷನ್ ಎಫರ್ಟ್ ಜಾಸ್ತಿ ಮಾಡ್ದಂಗೆಲ್ಲೇ OMC ಡಿಕ್ರೀಸ್ ಆಯಿತು, MDD ಇನ್ಕ್ರೀಸ್ ಆಯಿತು. ಓಕೆ, ಇನ್ಕ್ರೀಸ್ ಇನ್ ಮ್ಯಾಕ್ಸಿಮಮ್ ಡ್ರೈ ಡೆನ್ಸಿಟಿ ಕರೆಕ್ಟ್ ಆ್ಯಂಡ್ OMC ಅಂತ ಹೇಳೋದು ತಪ್ಪು, ಎರಡು ಜಾಸ್ತಿ ಹಾಕೋನು ಇಲ್ಲ. ಇನ್ಕ್ರೀಸ್ ಇನ್ ಮ್ಯಾಕ್ಸಿಮಮ್ ಡ್ರೈ ಡೆನ್ಸಿಟಿ ಆ್ಯಂಡ್ OMC ರಿಮೇನ್ಸ್ ಅನ್ಚೇಂಜ್ಡ್ ಅಂತ, OMC ರಿಮೇನ್ಸ್ ಅನ್ಚೇಂಜ್ಡ್ ಅಂತ ತಪ್ಪು. ಇನ್ಕ್ರೀಸ್ ಇನ್ ಮ್ಯಾಕ್ಸಿಮಮ್ ಡ್ರೈ ಡೆನ್ಸಿಟಿ ಆ್ಯಂಡ್ ಡಿಕ್ರೀಸ್ ಇನ್ OMC ಇಸ್ ಅ ಕರೆಕ್ಟ್ ಆನ್ಸರ್. ನೋ ಚೇಂಜ್ ಇನ್ ದ ಮ್ಯಾಕ್ಸಿಮಮ್ ಡ್ರೈ ಡೆನ್ಸಿಟಿ ಬಟ್ ಡಿಕ್ರೀಸಸ್ ಇನ್ OMC ಇಸ್ ಅ ರಾಂಗ್ ಆನ್ಸರ್. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಶಾರ್ಟ್ ಕಮಿಂಗ್ಸ್ ಆಫ್ ಡೈರೆಕ್ಟ್ ಶಿಯರ್ ಟೆಸ್ಟ್. ಭಾಳ ಚೆನ್ನಾಗಿದೆ ಕ್ವಶನ್. ಶಾರ್ಟ್ ಕಮಿಂಗ್ಸ್ ಅಂತಂದ್ರೆ ಡಿಮೆರಿಟ್ಸ್ ಆಫ್ ಡೈರೆಕ್ಟ್ ಶಿಯರ್ ಟೆಸ್ಟ್. ಡೈರೆಕ್ಟ್ ಶಿಯರ್ ಟೆಸ್ಟ್ ಡಿಮೆರಿಟ್ಸ್ ಫಸ್ಟ್ ಒಂದೊಂದು ಓದ್ಕೊಂಡು ಬರೋಣ. ವಾಲ್ಯೂಮ್ ಚೇಂಜಸ್ ಕೆನ್ ನಾಟ್ ಬಿ ಮೆಜರ್ಡ್ ಅಂತ. ನಾವು ಈ ಟೆಸ್ಟ್ ಒಳಗಡೆ ವಾಲ್ಯೂಮ್ ಚೇಂಜಸ್ಸನ್ನು ಮೆಜರ್ ಮಾಡ್ಬೋದು. ದೇರ್ಫೋರ್ ಈ ಸ್ಟೇಟ್ಮೆಂಟ್ ಕೆನಾಟ್ ಬಿ ಮೆಜರ್ಡ್ ಅನ್ನೋದನ್ನು ಡಿಮೆರಿಟ್ ಅಂತ ತಿಳ್ಕೊಂಡು ಅನ್ನೋದು ತಪ್ಪದು. ಕೆನಾಟ್ ಬಿ ಯೂಸ್ಡ್ ಫಾರ್ ಗ್ರಾವೆಲ್ ಅಂತ, ಗ್ರಾವೆಲ್ಗೆ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ ಅಂತ ಹೇಳಕತ್ತಾರೆ. ಇದನ್ನ ಕ್ವಶನ್ ಮಾರ್ಕ್ ಇಡೋಣ, ಆಮೇಲೆ ಯೋಚನೆ ಮಾಡೋಣ. ಡಿಫಿಕಲ್ಟ್ ಟು ಕಂಟ್ರೋಲ್ ಡ್ರೈನೇಜ್, ಇದು ಕರೆಕ್ಟ್. ಡಿಫಿಕಲ್ಟ್ ಟು ಕಂಟ್ರೋಲ್ ಡ್ರೈನೇಜ್ ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್ ಈಸ್ ಅ ಡೈರೆಕ್ಷನ್ ಆಫ್ ಅ ಫೇಲ್ಯೂರ್ ಪ್ಲೇನ್ ಈಸ್ ಫಿಕ್ಸ್ಡ್, ಕರೆಕ್ಟ್. ಹಾರಿಜಾಂಟಲ್ ಇರ್ತದೆ, ಹಾರಿಜಾಂಟಲ್ಲೇ ಫಿಕ್ಸ್ ಮಾಡಿರ್ತಾರೆ ಇದ್ರೊಳಗೆ, ಯಾಕಂದ್ರೆ ಅದು ಸ್ಪ್ಲಿಟ್ ಆಗ್ತದೆ ಮೋಡ್. ಇನ್ ದಿಸ್ ಕೇಸ್ 2 and 4 3 and 4 ಈಸ್ 100% ರೈಟ್ ಆನ್ಸರ್. ಹಾಗಾದ್ರೆ ಇದು ಮತ್ತು ಇದು ಆಪ್ಷನ್ ಆಯಿತು. ಈ ಎರಡು ಆಪ್ಷನ್ಸ್ ಒಳಗಡೆ ನಾವು ಇದನ್ನ ಕೆನಾಟ್ ಬಿ ಯೂಸ್ಡ್ ಫಾರ್ ಗ್ರಾವೆಲ್ ಅನ್ನೋದನ್ನು ಕ್ವಶನ್ ಮಾರ್ಕ್ ಇಟ್ಟಿನಿ. ಹಾಗಾದರೆ ನೋಡೋಣ, ಓನ್ಲಿ 3 4 ಯಾವುದಾದ್ರು ಒಂದು ಆಪ್ಷನ್ ಯಾವಿಲ್ಲ. ಓಕೆ, ಇದ್ರದ್ದು ಮಾತಾಡೀವಿ, ದೆನ್ 1 2 ಒಳಗಡೆ ನಾನು ಚೆಕ್ ಮಾಡೋದು. 1 ನಾನು ರಾಂಗ್ ಹಾಕಿಬಿಟ್ಟಿದ್ದೀನಿ ಅಂತಂದರೆ ದಿಸ್ ಆಪ್ಷನ್ ಗಾನ್, ಬಿ ಆಪ್ಷನ್ ಇಸ್ ರೈಟ್. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಅಂತ. ಓಕೆ, ಇದು ಲಿಕ್ವಿಫ್ಯಾಕ್ಷನ್ ಅಂತಕ್ಕಂಥ ಕಾನ್ಸೆಪ್ಟ್ಸ್ ಮೇಲೆ ಕ್ವಶನ್ ಅದ. ಇದು ಫಸ್ಟ್ ನಾನು ನಿಮಗೆ ಥಿಯರಿ ಹೇಳ್ತೀನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಅಷ್ಟಾ ಥಿಯರಿ ಏನಂತಂದರೆ ನಿಮಗೊಂದು ಕ್ರಿಟಿಕಲ್ ವೈಡ್ಸ್ ರೇಷಿಯೋ ಅಂತ ಇರ್ತೈತಿ. ಏನಿದು ಕ್ರಿಟಿಕಲ್ ವೈಡ್ಸ್ ರೇಷಿಯೋ ಅಂತ. ಕ್ರಿಟಿಕಲ್ ವೈಡ್ಸ್ ರೇಷಿಯೋ ಅಂತಂದರೆ ಅಟ್ ದಿಸ್ ವೈಡ್ಸ್ ರೇಷಿಯೋ ಲಿಕ್ವಿಫಿಕೇಷನ್ ಆಗೋ ಚಾನ್ಸಸ್ ಅಥವಾ ಸಾಯಿಲ್ ಲೂಸಸ್ ಇಟ್ಸ್ ಶಿಯರ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಒಂದು ಕೇಸ್ ಒಳಗಡೆ ನಿನ್ನ ಸಾಯಿಲ್ದು ಸ್ಯಾಂಡದ್ದು, ಯೂಶ್ವಲಿ ಇದೆಲ್ಲ ಲಿಕ್ವಿಫಿಕೇಷನ್ ಅವೆಲ್ಲ ಏನಕ್ಕೆ ಅಂದರೆ ಸ್ಯಾಂಡಿ ಸಾಯಿಲ್ ಒಳಗೆ ಹಾಕಿರ್ತಾವೆ. ನಿನ್ನಲ್ಲಿರ್ತಕ್ಕಂಥ ನ್ಯಾಚುರಲ್ ವೈಡ್ಸ್ ರೇಷಿಯೋ ಕ್ರಿಟಿಕಲ್ ವೈಡ್ಸ್ ರೇಷಿಯೋಕ್ಕಿಂತ ಕಡಿಮೆ ಇತ್ತು ಅಂತಂದರೆ ಏನರ್ಥ? ಕ್ರಿಟಿಕಲ್ ವೈಡ್ಸ್ ರೇಷಿಯೋಕ್ಕಿಂತ ನಿನ್ನ ವೈಡ್ಸ್ ರೇಷಿಯೋ ಕಡಿಮೆ ಇತ್ತಂದ್ರೆ ಆ ಸಾಯಿಲ್ ಏನಾಯ್ತು ಅಂತ ಅರ್ಥ? ಡೆನ್ಸ್ ಐತೆ ಅಂತ ಅರ್ಥ. ಡೆನ್ಸ್ ಐತೆ ಅಂತ ಅರ್ಥ. ಈ ರೀತಿ ಡೆನ್ಸ್ ಇರ್ತಕ್ಕಂಥ ಸಾಯಿಲ್ ನೀ ಏನಾದರೂ ಅದಕ್ಕೆ ಲೋಡ್ ಅಪ್ಲೈ ಮಾಡಿದಿ ಅಂದರೆ ಅರ್ಥಾಯ್ತಾ? ಶಿಯರಿಂಗ್ ಹಿಂಗೇನಾದ್ರು ಲೋಡ್ ಅಪ್ಲೈ ಮಾಡಿದ್ವಿ, ವೈಬ್ರೇಟ್ ಮಾಡಿದ್ವಿ, ಅಥವಾ ಏನಾದರೂ ಮಾಡ್ಬೋದು, ಡೈನಾಮಿಕ್ ಲೋಡ್ ಸಪ್ಲೈ ಮಾಡಿದ್ವಿ, ಹಿಂಗೇನಾದ್ರು ಮಾಡಿದೆ ಅಂದ್ರೆ ಅದರದ್ದು ವಾಲ್ಯೂಮು ಇನಿಷಿಯಲಿ ಡಿಕ್ರೀಸ್ ಆಗ್ತೈತಿ. ಯಾಕಂದ್ರೆ ಡಿಕ್ರೀಸ್ ಹಾಕ್ಕೊಂತ ಬರ್ತದೆ. ಆಮೇಲೆ ಲೇಟರ್ ದ ವಾಲ್ಯೂಮ್ ಇನ್ಕ್ರೀಸಸ್. ಇದು ನೆನ್ಪಿಟ್ಕೋಬೇಕು. ಎರಡನೇ ಕೇಸ್ ಒಳಗಡೆ ಏನಾಗುತ್ತೆ ಅಂದರೆ ಇಫ್ ಯುವರ್ ವೈಡ್ಸ್ ರೇಷಿಯೋ ನ್ಯಾಚುರಲ್ ವೈಡ್ಸ್ ರೇಷಿಯೋ ಇಸ್ ಗ್ರೇಟರ್ ದ್ಯಾನ್ ದ ಕ್ರಿಟಿಕಲ್ ವೈಡ್ಸ್ ರೇಷಿಯೋ ಜಾಸ್ತಿ ಅದ ಕ್ರಿಟಿಕಲ್ಗಿಂತ ಅಂದ್ರೆ ಅದರ ಅರ್ಥ ಅದು ಲೂಸ್ ಸಾಯಿಲ್ ಐತೆ ಅಂತ. ಲೂಸ್ ಸಾಯಿಲ್ ಕಂಡೀಷನ್ಸ್ ಒಳಗೆ ಏನಾಗುತ್ತೆ ಅಂದರೆ ಲೂಸ್ ಅದ, ವೈಡ್ಸ್ ರೇಷಿಯೋ ಜಾಸ್ತಿ ಅದ, ಹಾಗಾಗಿ ವಾಲ್ಯೂಮ್ ಏನಾಗುತ್ತೆ ಇಲ್ಲೂ ಕೂಡ ಡಿಕ್ರೀಸ್ ಆಗ್ತಾ ಹೋಗ್ತದೆ. ಬಟ್ ಲೇಟರ್ ಇಟ್ ಬಿಕಮ್ಸ್ ರಿಮೇನ್ ಕಾನ್ಸ್ಟೆಂಟ್. ಇದು ರಿಮೇನ್ ಕಾನ್ಸ್ಟೆಂಟ್ ಆಗ್ತದೆ, ಇದು ಜಾಸ್ತಿ ಆಗ್ತದೆ. ಅರ್ಥದ? ಕಡಿಮೆ ಇದ್ದಿದ್ದು ವೈಡ್ಸ್ ರೇಷಿಯೋ ಜಾಸ್ತಿ ಆಗ್ತಾ ಹೋಗ್ತದೆ, ನೆನ್ಪಿಟ್ಕೊಳ್ರಿ. ಜಾಸ್ತಿ ಇದ್ದಿದ್ದು ವೈಡ್ಸ್ ರೇಷಿಯೋ ಕಡಿಮೆ ಆಗಿ ಕಾನ್ಸ್ಟೆಂಟ್ ಆಗ್ತದೆ, ನೆನ್ಪಿಟ್ಕೊಳ್ರಿ. ಆಯಿತಾ? ಈ ಇನಿಷಿಯಲ್ ಏನು ಲೋವರ್ ಐತಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡಬೇಡ. ಇನಿಷಿಯಲ್ ಸ್ವಲ್ಪ ಲೋವರ್ ಆಗಿ ಅದು ಜಾಸ್ತಿ ಆಗೋದು ಜಾಸ್ತಿ ಇರ್ತೈತೆ. ರೈಟಾ? ಈಗ ಓದೋಣ ಕ್ವಶನ್ಸ್ನ. ಓಕೆ, ಬಾ. ದ ಸ್ಯಾಂಡ್ ವಿತ್ ಇಟ್ಸ್ ವೈಡ್ಸ್ ರೇಷಿಯೋ ಹೈಯರ್ ದ್ಯಾನ್ ಇಟ್ಸ್ ಕ್ರಿಟಿಕಲ್ ವೈಡ್ಸ್ ರೇಷಿಯೋ. ಯಾವ ಕೇಸು? ಹೈಯರ್ ದ್ಯಾನ್ ಇಟ್ಸ್ ಕ್ರಿಟಿಕಲ್ ಕೇಸ್ ಅಂದರೆ ಸೆಕೆಂಡ್ ಕೇಸ್. ಇನ್ಕ್ರೀಸಸ್ ಇನ್ ವಾಲ್ಯೂಮ್ ವೆನ್ ಶಿಯರ್ಡ್ ಅಂತ. ವಾಲ್ಯೂಮ್ ಇನ್ಕ್ರೀಸ್ ಆಕೈತಾನೆ? ಇಲ್ಲ, ವಾಲ್ಯೂಮ್ ಡಿಕ್ರೀಸ್ ಆಗ್ತಲ್ಲ. ದಿಸ್ ಇಸ್ ರಾಂಗ್. ಕರೆಕ್ಟಾ? ಓಕೆ. ದ ಸ್ಯಾಂಡ್ ವಿತ್ ಇಟ್ಸ್ ವೈಡ್ಸ್ ರೇಷಿಯೋ ಲೆಸ್ ದ್ಯಾನ್ ಇಟ್ಸ್ ಕ್ರಿಟಿಕಲ್ ವೈಡ್ಸ್ ರೇಷಿಯೋ. ಓಕೆ, ಲೆಸ್ ದ್ಯಾನ್ ಕ್ರಿಟಿಕಲ್ ವೈಡ್ಸ್ ರೇಷಿಯೋ ಅಂದರೆ ಕೇಸ್ 1. ಅದರೊಳಗೆ ಏನಾಗ್ತದೆ ಅಂತ? ಇನ್ಕ್ರೀಸ್ ಇನ್ ದ ವಾಲ್ಯೂಮ್ ವೆನ್ ಶಿಯರ್ಡ್ ಅಂತ. ಕರೆಕ್ಟ್ ಅಲ್ಲ? ಇನ್ಕ್ರೀಸ್ ಇನ್ ದ ವಾಲ್ಯೂಮ್ ಆಗ್ತದ. ದೇರ್ಫೋರ್ ದಿಸ್ ಇಸ್ ದ ರೈಟ್ ಆನ್ಸರ್. ಫಾರ್ ದ ಸ್ಯಾಂಡ್ ಅಟ್ ಅ ಕ್ರಿಟಿಕಲ್ ವೈಡ್ ರೇಷಿಯೋ, ಫಾರ್ ದ ಸ್ಯಾಂಡ್ ಇನ್ನೊಂದು ಪ್ಲಾನ್ ಮಾಡೋಣ. ಇದು ಒಂದು ಪ್ಲಾನ್ ಮಾಡೋಣ. ಒಂದನೇ ಕ್ವಶನ್ ರಾಂಗ್ ಆಗ್ತಿಲ್ಲ? ಒಂದನೇ ಕ್ವಶನ್ ರಾಂಗ್ ಆಗ್ತಂದ್ರೆ ಇದು ರಾಂಗ್ ಆಗುತ್ತೆ, ಇದು ರಾಂಗ್ ಆಗುತ್ತೆ, ಇದು ರಾಂಗ್ ಆಗುತ್ತೆ, ಇದು ಕರೆಕ್ಟ್ ಆಗಿ. ಓಕೆ, ಯು ಕ್ಯಾನ್ ಮೇಕ್ ಅ ನೋಟ್ ಆಫ್ ದಿಸ್ ಒನ್. ಬರ್ಕೊಂಡು ಇಟ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ. ಓಕೆ, 2 ಫೂಟಿಂಗ್ಸ್, 1 ಸರ್ಕ್ಯುಲರ್ ಅದ, ಇನ್ನೊಂದು ಸ್ಕ್ವೇರ್ ಅದ, ಇನ್ನೊಂದು ಸ್ಕ್ವೇರ್ ಅದ. ಫೌಂಡ್ ಆನ್ ದ ಸರ್ಫೇಸ್ ಆಫ್ ಅ ಪ್ಯೂರ್ಲಿ ಕೊಹೆಷನ್ ಲೆಸ್ ಸಾಯಿಲ್ ಅಂದರೆ C=0 ಸಾಯಿಲ್ ಅದ. ಡಯಾಮೀಟರ್ ಆಫ್ ದ ಸರ್ಕ್ಯುಲರ್ ಫುಟಿಂಗ್ ಆ್ಯಂಡ್ ವಿಡ್ತ್ ಆಫ್ ದ ಸ್ಕ್ವೇರ್ ಫುಟಿಂಗ್ ಈ ಸೇಮ್ ಅಂತಂದರೆ ಇದ್ರದ್ದು ಡಯಾಮೀಟರ್ ಮತ್ತು ಇದ್ರದ್ದು ವಿಡ್ತು ಸೇಮ್ ಅದಂತೆ. ದ ರೇಷಿಯೋ ಆಫ್ ಅಲ್ಟಿಮೇಟ್ ಬೇರಿಂಗ್ ಕೆಪಾಸಿಟಿ ಆಫ್ ಸರ್ಕ್ಯುಲರ್ ಟು ದ ಸ್ಕ್ವೇರ್ ಕೇಳಿದ್ದಾರೆ. ಮೇಲೆ ಸರ್ಕ್ಯುಲರ್ ಇಡೋಣ, ಕೆಳಗಡೆ ಸ್ಕ್ವೇರ್ ಇಡೋಣ.
ಅಲ್ಟಿಮೇಟ್ ಬೇರಿಂಗ್ ಕೆಪಾಸಿಟಿ ಇಕ್ವೇಷನ್ ಏನದ ಕ್ಯೂ ಯು ಈಕ್ವಲ್ ಟು ಸಿ ಎನ್ ಸಿ ಪ್ಲಸ್ ಗಾಮಾ ಡಿ ಎನ್ ಕ್ಯೂ ಪ್ಲಸ್ 0.5 ಗಾಮಾ ಬಿ ಎನ್ ಗಾಮಾ. ಓಕೆ, ದಿಸ್ ಇಸ್ ಯುವರ್ ಇಕ್ವೇಷನ್. ಈ ಇಕ್ವೇಷನ್ ಇರೋದ್ರಿಂದ ನಾವು ವಿಲ್ ಸಿ ದಿಸ್ ಒನ್. ಸಿ ಗೊತ್ತಿಲ್ಲ, ಕ್ಯಾನ್ಸಲ್ ಆಯಿತು. ಇವು ಎಲ್ಲ ಇದ್ರ ಬಗ್ಗೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇವ ಎದ್ರ ಬಗ್ಗೆ ಮಾತಾಡಕತ್ತಾನ, ಬೇಡ ಹಂಗೆ ಬೇಡ, ಮಾತಾಡೋಣ, ಓಕೆ, ಬರೆಯೋಣ. ಈಗ ಇದನ್ನೇನು ಬರೋಣ, ನಿಮ್ಮ ಇಕ್ವೇಷನ್ನು ಗಾಮಾ ಡಿ ಇಂಟು ಎನ್ ಕ್ಯೂ ಪ್ಲಸ್ 0.5 ಗಾಮಾ ಬಿ ಎನ್ ಗಾಮಾ ಆಯಿತು. ಕರೆಕ್ಟಾ? ಇದು ಕ್ಯೂ ಯು ಫಾರ್ ಸರ್ಕ್ಯುಲರ್ ಅಂತ ಬರದೆ ಅಂದರೆ ಅವಾಗ ಏನಾಗ್ತದೆ, ಈ ಥರ್ಡ್ ಫ್ಯಾಕ್ಟ್ರಿಗೆ ಐ ಹ್ಯಾವ್ ಟು ಮಲ್ಟಿಪ್ಲೈ 0.6 ಸರ್ಕ್ಯುಲರ್ ಅಂತ ಇತ್ತಂದರೆ. ಹೌದಾ? ಈಗ ಅಕಸ್ಮಾತಾಗಿ ಇದೇನಾದರೂ ಸ್ಕ್ವೇರ್ ಅಂತ ಇತ್ತು ಅಂತಂದರೆ ಗಾಮಾ ಡಿ ಎನ್ ಕ್ಯೂ ಪ್ಲಸ್ ಎಲ್ಲ ಸೇಮ್ ಉಳಿತೈತಿ. ಏನು ಉಳಿತೈತಿದು 0.5 ಗಾಮಾ ಬಿ ಎನ್ ಗಾಮಾ. ಈ ಸ್ಕ್ವೇರ್ ಅಂತ ಇರೋದ್ರಿಂದ 0.8 ಅಂತ ಬರ್ತದೆ. ಓಕೆ, ನಾವು ವೆರಿ ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಇದ್ರದ್ದು ರೇಷಿಯೋ ಕೇಳಕತ್ತೆ ನಾವು. ಇದ್ರದ್ದು ರೇಷಿಯೋ ಕೇಳಿದಾಗ ಈಗ ಕ್ಯಾನ್ಸಲ್ ಮಾಡೋಕ್ಕೆ ಏನೂ ಬರೋಂಗಿಲ್ಲ. ಹಾಗಾಗಿ ಈ ಒಂದು ಸ್ವಲ್ಪ ತಪ್ಪು ಏನು ಮಾಡೋಣ ಅಂತಂದ್ರೆ ಈ ಕ್ವಶನ್ ಅವ ಅಲ್ಟಿಮೇಟ್ ಬೇರಿಂಗ್ ಕೆಪಾಸಿಟಿ ಅನ್ನೋ ಬದಲು ನೆಟ್ ಅಲ್ಟಿಮೇಟ್ ಬೇರಿಂಗ್ ಕೆಪಾಸಿಟಿ ಅಂದಿದ್ದ ಅಂತ ತಿಳ್ಕೊಡ್ರಿ. ನೆಟ್ ಅಲ್ಟಿಮೇಟ್ ಬೇರಿಂಗ್ ಕೆಪಾಸಿಟಿ ಅಂದಿದ್ದಂದ್ರೆ ಇದರೊಳಗಡೆ ಒಂದು -1 ಅಂತ ಬರ್ತೈತಿ. ಹಾಗೇನಿಲ್ಲ, ಅದಕ್ಕೇನಿಲ್ಲ ತಡಿ. ಭಾಳ ಇಂಪಾರ್ಟೆಂಟ್, ಸಿಕ್ತು. ಏನು ಸಿಕ್ತು ಅಂತಂದರೆ ಫೌಂಡೆಡ್ ಆನ್ ಸರ್ಫೇಸ್ ಆಫ್ ದ ಪ್ಯೂರ್ಲಿ ಕೊಯೆಸಿವ್ ಸಾಯಿಲ್. ಸರ್ಫೇಸ್ ಮೇಲೆ ಫೌಂಡ್ ಮಾಡಿದಾನೆ ಅಂತಂದರೆ ನಿಮ್ಮದು ಗ್ರೌಂಡ್ ಲೆವೆಲ್ ಇಷ್ಟ ಐತೆ ಅಂದರೆ ನಿಮ್ಮದು ಫುಟಿಂಗ್ ಸರ್ಫೇಸ್ ಮೇಲೆ ಐತೆ. ಹಾಗಾದರೆ ಡೆಪ್ತ್ ಎಷ್ಟೈತೆ? ಡೆಪ್ತ್ ಆಫ್ ದ ಫುಟಿಂಗ್ ಏನೈತೆ? 0 ಆತಿಲ್ಲ, ಗಾನ್ ಇವೆರಡು 0 ಆಗಿಬಿಟ್ಟಿವು. ಹೌದಾ? ಇವೆರಡು 0 ಆಯಿತು ಅಂದರೆ ಈಗ ಇದಕ್ಕೆ ಬಂದಾಗ ಇದು 0.5 ಗಾಮಾ ಬಿ ಎನ್ ಗಾಮಾ ಕ್ಯಾನ್ಸಲ್, ಇದು ಕ್ಯಾನ್ಸಲ್. 0.6/0.8 0.6/0.8 ಅಂದ್ರೆ 6/8 ಅಂದರೆ 2 3 2 4 3/4 is nothing but 0.75. Bearing capacity increases with the increases in eccentricity of the load, increase in inclination of the load, increase in depth of water table below the footing up to the twice the width of the footing. Increases depth of water table ante. Water table ಜಾಸ್ತಿ ಆದಂಗೆ ಬೇರಿಂಗ್ ಕೆಪಾಸಿಟಿ ಜಾಸ್ತಿ ಆಗಂಗಿಲ್ಲ. ಹೌದಾ? ಕರೆಕ್ಟ್. ಇನ್ಕ್ರೀಸ್ ಇನ್ ಡೆಪ್ತ್ ಆಫ್ ವಾಟರ್ ಟೇಬಲ್ ಬಿಲೋ ಫುಟಿಂಗ್ ಅಪ್ ಟು ಡೆಪ್ತ್ ಅಪ್ ಟು ಟ್ವೈಸ್ ದ ವಿಡ್ತ್ ಅಂತ ನೋಡೋಣ. ಇದು ವಿಡ್ತ್ ಒಂದು 4 ಮೀಟರ್ ಅಂತ ತಿಳ್ಕೊ. ಓಕೆನಾ? ಈ ಕ್ವಶನ್ ಆದರೆ ವಾಟರ್ ಟೇಬಲ್ ಏನಾಗಿತ್ತು, ಇನ್ಕ್ರೀಸ್ ದ ಡೆಪ್ತ್ ಆಫ್ ವಾಟರ್ ಟೇಬಲ್ ಬಿಲೋ ದ ಫುಟಿಂಗ್ ಇದು ಇನ್ಕ್ರೀಸ್ ಆಗ್ತದೆ. ಡೆಪ್ತ್ ಅಪ್ ಟು ಟ್ವೈಸ್ ದ ವಿಡ್ತ್ ಆಫ್ ದ ಫುಟಿಂಗ್ ಅಂತ. ಇದು 4 ಇತ್ತು ಅಂತಂದ್ರೆ ಇದ್ರ ಕೆಳಗಡೆ 8 ಮೀಟರ್ ತನಕ. ಅಪ್ ಟು ಟ್ವೈಸ್ ದ ವಿಡ್ತ್ ಆಫ್ ದ ಫುಟಿಂಗ್. ಓಕೆ, ಡೆಪ್ತ್ ಜಾಸ್ತಿ ಆದಂಗೆಲ್ಲೇ ಬೇರಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತೈತಿ. ಇನ್ಕ್ರೀಸಸ್ ಅಂದಂಗೆ ಸ್ವಲ್ಪ ಇದು ಕರೆಕ್ಟ್ ಅನ್ಸಕತ್ತೈತಿ. ಡಿಕ್ರೀಸ್ ಇನ್ ಯೂನಿಟ್ ವೇಟ್ ಆಫ್ ಅ ಸಾಯಿಲ್ ಅಂತ. ನೋ, ರಾಂಗ್. ಯೂನಿಟ್ ವೇಟ್ ಜಾಸ್ತಿ ಆದಂಗೆಲ್ಲ ಬೇರಿಂಗ್ ಕೆಪಾಸಿಟಿ ಜಾಸ್ತಿ ಆಯ್ತು. ರಾಂಗ್. ನೌ ದ ಕ್ವಶನ್ ಈಸ್ ಇನ್ಕ್ರೀಸ್ ಇನ್ ಎಕ್ಸೆಂಟ್ರಿಸಿಟಿ ಆಫ್ ಲೋಡ್. ಎಕ್ಸೆಂಟ್ರಿಸಿಟಿ ಆಫ್ ಲೋಡ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕ್ಯೂ ಯು ಏನಿರ್ತದಲ್ಲ, ಏರಿಯಾ ದಟ್ ಸಮ್ ಲೋಡ್ ಡಿವೈಡೆಡ್ ಬೈ ಏರಿಯಾ ಮಾಡಬೇಕು. ಏರಿಯಾನ ಒಳಗೆ ಎಲ್ ಡ್ಯಾಶ್ ಮತ್ತು ಬಿ ಡ್ಯಾಶ್ ಅಂತ ತೊಗೊಂತಾರೆ. ಎಲ್ ಡ್ಯಾಶ್ ಅಂದರೆ L - 2 ಟೈಮ್ಸ್ ಆಫ್ ಇ ಎಕ್ಸು, ಬಿ ಡ್ಯಾಶ್ ಅಂದರೆ B - 2 ಟೈಮ್ಸ್ ಆಫ್ ಇ ಎಕ್ಸು. ಬಿ ಒಳಗಡೆ ಮತ್ತು ಎಲ್ ಒಳಗಡೆ ಒಂದು ಸ್ವಲ್ಪ ಕಡಿತಾ ಇದ್ದಾರೆ ಅಂದ್ರೆ ಎಲ್ ಡ್ಯಾಶ್ ಆ್ಯಂಡ್ ಬಿ ಡ್ಯಾಶ್ ಆರ್ ಸ್ಮಾಲ್ ವ್ಯಾಲ್ಯೂಸ್ ಅಂದಮೇಲೆ ಸ್ಮಾಲ್ ಏರಿಯಾ ಅಂತಂದರೆ ಬೇರಿಂಗ್ ಕೆಪಾಸಿಟಿ ಜಾಸ್ತಿ ಬರ್ತದೆ. ಓಕೆ, ಇಲ್ಲೇನಂದ್ರೆ ಇನ್ಕ್ರೀಸ್ ಇನ್ ಎಕ್ಸೆಂಟ್ರಿಸಿಟಿ ಅಂತ ಹೇಳಿದಾನೆ. ಇನ್ಕ್ರೀಸ್ ಇನ್ ಎಕ್ಸೆಂಟ್ರಿಸಿಟಿ ಅಂತಂದರೆ ಎಕ್ಸೆಂಟ್ರಿಸಿಟಿ ಜಾಸ್ತಿ ಆದಂಗೆಲ್ಲೇ ಇದು ಕಳೆತ ಜಾಸ್ತಿ ಆಗ್ತಾ ಹೋಗ್ತದೆ. ಕಳೆತ ಜಾಸ್ತಿ ಆಗ್ತದೆ ಅಂದ್ರೆ ಇದು ವ್ಯಾಲ್ಯೂ ಏನಾಗ್ತದೆ, ಈಗ ಇದೊಂದು 4 ಮೀಟರ್ ಇತ್ತು ಅಂತ ತಿಳ್ಕೊ. 4 ಒಳಗಡೆ 2 × 0.5 ಹಾಕಿದ್ದೆ ಅಂದ್ರೆ 2 × 0.5 ಅಂದರೆ 1 ಅಂದರೆ ಆನ್ಸರ್ ಎಷ್ಟು ಬಂತು? 3 ಬಂತು. ಈಗ ಅದೇ ನಾನು ಎಕ್ಸೆಂಟ್ರಿಸಿಟಿ ಜಾಸ್ತಿ ಮಾಡ್ತೀನಿ. 4 - 2 × 0.75 ಅಂತ ಬರ್ತೀನಿ. 75 × 2 ಅಂದರೆ 1.5. 4 - 1.5 is 2.5. Eccentricity increases, then these values are decreasing. These values are decreasing means area decreasing. Area decreasing means Q increasing. Okay, increase in eccentricity increases bearing capacity. ಓಕೆನಾ? ಅಂದರೆ ಇದನ್ನು ಕರೆಕ್ಟ್ ಆಯ್ತು. ಇನ್ಕ್ರೀಸ್ ಇನ್ ಇನ್ಕ್ಲಿನೇಷನ್ ಆಫ್ ಲೋಡ್ ಇದು ರಾಂಗ್ ಆಗ್ತದೆ. ಲೋಡ್ ಇನ್ಕ್ಲಿನೇಷನ್ ಬಂತಂದ್ರೆ ಬೇರಿಂಗ್ ಕೆಪಾಸಿಟಿ ಜಾಸ್ತಿ ಆಗಂಗಿಲ್ಲ. ಇನ್ಕ್ರೀಸ್ ಇನ್ ಎಕ್ಸೆಂಟ್ರಿಸಿಟಿ ಆಫ್ ಲೋಡ್, ಇನ್ಕ್ರೀಸ್ ಇನ್ ಡೆಪ್ತ್ ಆಫ್ ವಾಟರ್ ಟೇಬಲ್, ಇವು ಕನ್ಫ್ಯೂಸಿಂಗ್. ಇವು ಡೆಪ್ತ್ ಆಫ್ ವಾಟರ್ ಟೇಬಲ್ ಅಂತಂದ್ರೆ ಈಗ ಇದು ವಾಟರ್ ಟೇಬಲ್ ಇಲ್ಲದ, ಇದು ವಾಟರ್ ಟೇಬಲ್ ಇಲ್ಲದ, ಕರೆಕ್ಟಾ? ಇದ್ರದ್ದು ಡೆಪ್ತ್ ಇಷ್ಟದ, ಇದ್ರದ್ದು ಡೆಪ್ತ್ ಇಷ್ಟದ. ಹಾಗಾದ್ರೆ ಇದರೊಳಗಡೆ ಇದಕ್ಕೆ ಡೆಪ್ತ್ ಆಫ್ ವಾಟರ್ ಟೇಬಲ್ ಇನ್ಕ್ರೀಸ್ ಅಂದರೆ ಇದರಿಂದ ಇದು ಇನ್ಕ್ರೀಸ್ ಆಗೈತೆ. ಡೆಪ್ತ್ ಆಫ್ ವಾಟರ್ ಟೇಬಲ್
ಇನ್ಕ್ರೀಸ್ ಆಗೈತಿ. ಡೆಪ್ತ್ ಆಫ್ ವಾಟರ್ ಟೇಬಲ್ ಇನ್ಕ್ರೀಸ್ ಆದಂಗೆಲ್ಲ ಬೇರಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತದೆ. ಬಿಕಾಸ್ ಕೆಳಗೆ ಹೋದಂಗೆಲ್ಲ ಬೇರಿಂಗ್ ಕೆಪಾಸಿಟಿ ಚಲೋ, ಮೇಲೆ ಬಂದಂಗೆಲ್ಲ ಬೇರಿಂಗ್ ಕೆಪಾಸಿಟಿ ಡೌನ್ ಆಕೊಂತ. ಇನ್ಕ್ರೀಸ್ ಇನ್ ಡೆಪ್ತ್ ಆಫ್ ವಾಟರ್ ಟೇಬಲ್ ಬಿಲೋ ಫುಟಿಂಗ್ ಅಪ್ ಟು ಟ್ವೈಸ್ ದ ವಿಡ್ತ್ ಆಫ್ ದ ಫುಟಿಂಗ್ ಅವಶ್ಯಕತೆ ಇಲ್ಲ. ಇದು ಆ್ಯಕ್ಚುಲಿ ಟ್ವೈಸ್ ದ ವಿಡ್ತ್ ಆಫ್ ದ ಫುಟಿಂಗ್ ಅಲ್ಲ, ಓನ್ಲಿ ಒನ್ ಟೈಮ್. ಹಿಂಗೆ ಬೇಕಾದ್ರೆ ಹೇಳೋಣ, ಬಟ್ ಹಂಗಾರೆ ಇದನ್ನು ರಾಂಗ್ ಮಾಡ್ಕೊಳ್ಳೋಣ. ಏಟಾ ಟ್ವೈಸ್ ಅಲ್ಲ, ಅದು ಇದು ಬಿ ಇತ್ತು ಅಂತಂದ್ರೆ ಇದನ್ನು ಬಿ ಇರಬೇಕು. ಅಲ್ಲಿ ತನಕ ಏನಾಗ್ತದೆ, ಇದು ಕೆಳಗಡೆ ಡಿಕ್ರೀಸ್ ಆದಂಗೆಲ್ಲೇ ವಾಟರ್ ಟೇಬಲ್ ಬೇರಿಂಗ್ ಕೆಪಾಸಿಟಿ ರಿಮೈನ್ ಕಾನ್ಸ್ಟೆಂಟ್. ದಟ್ಸ್ ವೈ ದ ಸಿ ಆಪ್ಷನ್ ರಾಂಗ್ ಮಾಡಿಕೊಂಡು ದೆನ್ ವಿಲ್ ಗೋ ಟು ಎ ಆಪ್ಷನ್. ಬ್ಲ್ಯಾಕ್ ಕಾಟನ್ ಸಾಯಿಲ್ ಕವರ್ ಅ ಲಾರ್ಜ್ ಪಾರ್ಟ್ ಆಫ್, ನೀವು ಆನ್ಸರ್ ಮಾಡಿ, ಜನರಲ್ ಸ್ಟಡೀಸ್ ಐತಿ, ಸೆಂಟ್ರಲ್ ಪಾರ್ಟ್ ಆಫ್ ಇಂಡಿಯಾ. ಸೆಂಟ್ರಲ್ ಪಾರ್ಟ್ ಆಫ್ ಇಂಡಿಯಾ ಆ್ಯಂಡ್ ಸೌದರ್ನ್ ಪಾರ್ಟ್ ಆಫ್ ಇಂಡಿಯಾ ಸ್ವಲ್ಪ ಚೆಕ್ ಮಾಡಿರಿ, ಗೂಗಲ್ ಒಳಗೆ ಹಾಕಿ ಸರ್ಚ್ ಮಾಡಿಕೊಂಡು ಆನ್ಸರ್ ನೋಡ್ಕೊಡ್ರಿ. ಜನರಲ್ ಸ್ಟಡೀಸ್ ಅದು. ಇನ್ ಯೂಸಿಂಗ್ ಅ ನ್ಯೂಮಾರ್ಕ್ಸ್ ಚಾರ್ಟ್ the loaded area is drawn to a scale equal to depth scale shown in the chart. ಓಕೆ, ನ್ಯೂಮಾರ್ಕ್ ಚಾರ್ಟ್ ಅಂದ್ರೆ ಒಂದು ಹಿಂಗಿರ್ತೈತಿ, ಹೌದಾ, ಹಿಂಗೆ 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 ಇರ್ತೈತಿ. ಈ ಚಾರ್ಟನ್ನು ಓದಬೇಕಾದ್ರೆ ಇದ್ರ ಮೇಲೆ ಒಂದು ಸ್ಕೇಲ್ ಬರ್ದಿರ್ತಾರೆ ಹಿಂಗೆ. ಓಕೆ, ಎಷ್ಟು ಒಂದು ಸ್ಕೇಲ್ ಬರ್ದಿರ್ತಾರೆ. ಆ ಸ್ಕೇಲು ಎಷ್ಟದ ಹೆಂಗಿರ್ತದ ಅಂತಂದ್ರೆ ಜೆಡ್ ಈಕ್ವಲ್ ಟು ಅಂತ ಬರ್ದಿರ್ತಾರೆ. ಫಾರ್ ಎವ್ರಿ ಡೆಪ್ತಿಗೆ ಬರ್ತಿರ್ತಾರೆ. ಜೆಡ್ ಈಕ್ವಲ್ ಟು 5 ಸೆಂಟಿಮೀಟ್ರಿಗೆ ಇದು ಚಾರ್ಟ್ ಯೂಸ್ ಮಾಡಿರಿ, ಜೆಡ್ ಈಕ್ವಲ್ ಟು 4 ಸೆಂಟಿಮೀಟ್ರಿಗೆ ಇನ್ನೊಂದು ಚಾರ್ಟು, ಜೆಡ್ ಈಕ್ವಲ್ ಟು 3 ಸೆಂಟಿಮೀಟ್ರಿಗೆ ಇನ್ನೊಂದು ಚಾರ್ಟು, ಹಿಂಗೆ. ಜೆಡ್ ವ್ಯಾಲ್ಯೂ ಅಂತಂದ್ರೆ ವರ್ಟಿಕಲ್ ಡೆಪ್ತ್, ಡೆಪ್ತ್ ಅಂತಂದರೆ ಎ ಈಸ್ ಅ ಕರೆಕ್ಟ್ ಆನ್ಸರ್. ವಿಡ್ತಿಗಲ್ಲ, ಏರಿಯಾ ಅಲ್ಲ, ಇದಲ್ಲ. ದ ವಾಲ್ ಫ್ರಿಕ್ಷನ್ ಆಫ್ ರಿಟೈನಿಂಗ್ ವಾಲ್, ವಾಲ್ ಫ್ರಿಕ್ಷನ್ ಆಫ್ ರಿಟೈನಿಂಗ್ ವಾಲ್. ಓಕೆ, ಇದು ನೆನ್ಪಿಟ್ಕೊಂಬಿಡಿ, ಬಿ ಆಪ್ಷನ್ ಅದ. ವಾಲ್ ಫ್ರಿಕ್ಷನ್ ಅಂದ್ರೆ ಗೊತ್ತಲ್ಲ, ಇದು ರಿಟೈನಿಂಗ್ ವಾಲ್ ಇರ್ತದ, ಇಲ್ಲಿ ವಾಲ್ ಫ್ರಿಕ್ಷನ್ ಇರ್ತದೆ. ಇಫ್ ದಿಸ್ ಇಸ್ ಅ ಆ್ಯಕ್ಟಿವ್ ಕೇಸ್, ದೆನ್ ದ ಆ್ಯಕ್ಟಿವ್ ಕೇಸು ಡೌನ್ವರ್ಡ್ ಹೋಗ್ಬೇಕಂತದ, ವಾಲ್ ಫ್ರಿಕ್ಷನ್ ಮೇಲ್ಗಡೆ ಹೋಗ್ಬೇಕಂತದ, ತಿಳಿತಾ. ದೆನ್ ದಿಸ್ ಡೌನ್ವರ್ಡ್ ಬರ್ಬೇಕಂತದ, ಇದು ಮೇಲ್ಗಡೆ ಹೋಗ್ಬೇಕಂತದ. ವೇಟ್ ನಥಿಂಗ್ ಟು ವರಿ ಅಬೌಟ್ ದ ವೇಟ್, ಬಟ್ ಇದು ಕಾಂಪೋನೆಂಟನ್ನು ಏನು ಮಾಡ್ತದೆ, ಇನ್ಕ್ರೀಸ್ ಮಾಡ್ತದೆ. ಆ್ಯಕ್ಟಿವ್ ಅರ್ತ್ ಪ್ರೆಷರ್ ಕಾಂಪೋನೆಂಟನ್ನು ಜಾಸ್ತಿ ಮಾಡ್ತದೆ, ಯಾವುದು, ವಾಲ್ ಫ್ರಿಕ್ಷನ್. ದೇರ್ ಫೋರ್ ಇನ್ಕ್ರೀಸಸ್ ಆ್ಯಕ್ಟಿವ್ ಅರ್ತ್ ಪ್ರೆಷರ್ ಇಸ್ ಅ ಕರೆಕ್ಟ್ ಆನ್ಸರ್. ದೆನ್ ಪ್ಯಾಸಿವ್ ಒಳಗಡೆ ಉಲ್ಟಾ ಆಗ್ತದೆ, ಡಿಕ್ರೀಸಸ್ ಅರ್ತ್ ಪ್ರೆಷರ್. ದೇರ್ ಫೋರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಕೂಲಮ್ಸ್ ಅರ್ತ್ ಪ್ರೆಷರ್ ಥಿಯರಿ ಡಸ್ ನಾಟ್ ಟೇಕ್ ದ ರಫ್ನೆಸ್ ಆಫ್ ವಾಲ್ ಇನ್ ಟು ಕನ್ಸಿಡರೇಷನ್. ತೊಗೊಂತೈತೆ, ದೇ ವಿಲ್ ಕನ್ಸಿಡರ್ ದ ರಫ್ನೆಸ್ ಆಫ್ ದ ವಾಲ್. ಓಕೆ, ದೇರ್ ಫೋರ್ ದಿಸ್ ಇಸ್ ದ ರಾಂಗ್ ಆನ್ಸರ್. ದೆನ್ ಒಂದೇದು ರಾಂಗ್ ಅಂತ ನೋಡಿಬಿಡು, ಒಂದು ರಾಂಗು, ಇದು ರಾಂಗು, ಇದು ರಾಂಗು, ಇದು ರಾಂಗು, ಹೌದಾ. ದೇರ್ ಫೋರ್ 2 and 3 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ದೆನ್ 50th, ಸ್ಟಡಿ ದ ಸ್ಟೇಟ್ಮೆಂಟ್ಸ್ ಲಿಸ್ಟೆಡ್. ನೆಗೆಟಿವ್ ಸ್ಕಿನ್ ಫ್ರಿಕ್ಷನ್ ಈಸ್ ಡೆವಲಪ್ಡ್ ವೆನ್ ದ ಪೈಲ್ ಈಸ್ ಡ್ರಿವನ್ ಥ್ರೂ ರೀಸೆಂಟ್ಲಿ ಡಿಪಾಸಿಟೆಡ್ ಕ್ಲೇ. ಇಲ್ಲ, ವೆನ್ ದ ಪೈಲ್ ಈಸ್ ಡ್ರಿವನ್ ಥ್ರೂ ಸ್ಟಿಫ್ ಅಥವಾ ಹಾರ್ಡ್ ಅಥವಾ ಡೆನ್ಸ್ ಅಂತ ಬಂದಾಗ ದೇರ್ಫೋರ್ 2 ಕರೆಕ್ಟ್ ಆಗ್ತದೆ, ಒಂದೇ ತಪ್ಪಾಗ್ತದೆ. ಒಂದೇ ತಪ್ಪಾಯ್ತು ಅಂದ್ರೆ ಇದು ತಪ್ಪಾಯಿತು, ಇದು ತಪ್ಪಾಯಿತು. 2 ಅಲೋನ್ ಈಸ್ ಕರೆಕ್ಟ್, ಹಂಗಾರೆ ಇದು ನಾವು ನೋಡಬೇಕು. ನೆಗೆಟಿವ್ ಸ್ಕಿನ್ ಫ್ರಿಕ್ಷನ್ ಈಸ್ ಡೆವಲಪ್ಡ್ ಡ್ಯೂ ಟು ದ ಸಡನ್ ಡ್ರಾ ಡೌನ್ ಆಫ್ ದ ವಾಟರ್ ಟೇಬಲ್. ಕರೆಕ್ಟ್, ಇದು ಕರೆಕ್ಟ್ ಆದ್ದರಿಂದ 2 and 3 ಇಸ್ ಅ ಕರೆಕ್ಟ್ ಆನ್ಸರ್. ರೈಟಾ, ಇದೊಂದು ಸ್ವಲ್ಪ ಯೋಚನೆ ಮಾಡ್ತೀನಿ ತಡಿ. ಭಾಳ ಕಡೆಗೈತಿ. Rankine's wedge theory, ಯಾರಿದು, ಕೂಲಮ್ಸ್ ವೆಜ್ ಥಿಯರಿ. ಕೂಲಮ್ಸ್ ವೆಜ್ ಥಿಯರಿ ಬ್ಯಾಕ್ಫಿಲ್ ಕೊಯೇಷನ್ ಲೆಸ್ ಐಸೋಟ್ರೋಪಿಕ್ ಎಲಾಸ್ಟಿಕ್ಲಿ ಸ್ಲಿಪ್ ಸರ್ಫೇಸ್ ಇಸ್ ಪ್ಲೇನ್ ವಿತ್ ಪೊಸೆಸಸ್ heel of sliding wedge itself is the rigid body and earth pressure is obtained by this one. The position and direction of earth, the resultant pressure acts on the back of wall at 1/3 of height of the wall from base and is inclined at an angle delta, that is wall friction, to the normal to the back. The assumption means that the pressure distribution is hydrostatic. The back of the wall is rough. The back of the wall is rough and relative to movement of the wall. The back of the wall is rough ಅಂತ ಹೇಳೋಣ. ಈಗ ಬರೋಣ.
ಕೂಲಮ್ಸ್ ಅರ್ತ್ ಪ್ರೆಷರ್ ಥಿಯರಿ ಡಸ್ ನಾಟ್ ಟೇಕ್ ದ ರಫ್ನೆಸ್ ಆಫ್ ವಾಲ್ ಇಂಟು ಕನ್ಸಿಡರೇಷನ್. ತಪ್ಪತ್ತಲ್ಲ, ತೊಗೊಂಡು ಕನ್ಸಿಡರ್ ಮಾಡೋಣ. ದೇರ್ ಫೋರ್ ದಿಸ್ ರಾಂಗ್. ಒಂದೇದು ರಾಂಗ್ ಆದ ತಕ್ಷಣ ಇದು ರಾಂಗ್, ಇದು ರಾಂಗ್, ಇದು ರಾಂಗ್, 2 3 ರೈಟ್. ನೋಡೋಣ. ಆಕ್ಟಿವ್ ಅರ್ತ್ ಪ್ರೆಷರ್ ಆನ್ ದ ರಿಟೈನಿಂಗ್ ವಾಲ್ ಡಿಕ್ರೀಸಸ್ ಡ್ಯೂ ಟು ಇನ್ಕ್ರೀಸ್ ಇನ್ ವಾಲ್ ಫ್ರಿಕ್ಷನ್. ಮುಗಿತಲ್ಲ, ಇದನ್ನು ನೋಡಿದ್ದು ಎಷ್ಟು ಚೆನ್ನಾಗಿದೆ. ಆಕ್ಟಿವ್ ಅರ್ತ್ ಪ್ರೆಷರ್ ಆನ್ ಅ ರಿಟೈನಿಂಗ್ ವಾಲ್ ಡಿಕ್ರೀಸಸ್ ಡ್ಯೂ ಟು ಇನ್ಕ್ರೀಸ್ ಇನ್ ವಾಲ್ ಫ್ರಿಕ್ಷನ್ ಅಂತ. ಹಿಂದ್ಗಡೆ ಏನು ಹೇಳಿದ? ವಾಲ್ ಫ್ರಿಕ್ಷನ್ ಆಫ್ ದ ರಿಟೈನಿಂಗ್ ವಾಲ್ ಇನ್ಕ್ರೀಸಸ್ ಅರ್ತ್ ಪ್ರೆಷರ್ ಅಂದರೆ ಎರಡನೇ ತಪ್ಪತ್ತಾನೆ ಇದು. ಆಕ್ಟಿವ್ ಅರ್ತ್ ಪ್ರೆಷರ್ ಆನ್ ರಿಟೈನಿಂಗ್ ವಾಲ್ ಡಿಕ್ರೀಸಸ್ ಡ್ಯೂ ಟು ಇನ್ಕ್ರೀಸ್ ಇನ್ ವಾಲ್ ಫ್ರಿಕ್ಷನ್. ವಾಲ್ ಫ್ರಿಕ್ಷನ್ ಜಾಸ್ತಿ ಆದಂಗೆಲ್ಲೇ ಆಕ್ಟಿವ್ ಅರ್ತ್ ಪ್ರೆಷರ್ ಕಡಿಮೆ ಆಗುತ್ತೆ. ವಾಲ್ ಫ್ರಿಕ್ಷನ್ ಆಫ್ ರಿಟೈನಿಂಗ್ ವಾಲ್ decreases passive earth pressure, increases active earth pressure. Then this is a wrong ಆಯ್ತಲ್ಲ. Now we can make it like a ಇದು ರೈಟ್ ಆಯಿತು ಅಂತಂದರೆ ಇದು ರೈಟ್ ಅಂತ ಅಂದ್ಕೊಂಡ್ರೆ ಬಿಕಾಸ್ ದ ಫಸ್ಟ್ ಒನ್ ಈಸ್ ರಾಂಗ್, ದೆನ್ 2 3 ವಿಲ್ ಬಿ ರೈಟ್. 2 3 ರೈಟ್ ಆಯ್ತು ಅಂತಂದರೆ 2 ಈಸ್ ರೈಟ್ ಅಂದ್ಕೊಂಡ್ರೆ ದೆನ್ ಇಲ್ಲಿ ಬೇರೆ ಆಗ್ತೈತೆ. ಡಿಕ್ರೀಸಸ್ ಆಕ್ಟಿವ್ ಅರ್ತ್ ಪ್ರೆಷರ್, increases passive earth pressure. ಓಕೆ, ಲೆಟ್ ಇಟ್ ಬಿ. ಐ ವಿಲ್ ಅಪ್ಲೋಡ್ ಇದು ಕಮೆಂಟ್ ಒಳಗಡೆ ಇದ್ರದ್ದು ಆನ್ಸರ್ಸ್ನ ಹಾಕ್ತೀನಿ. ಈ ವಿಡಿಯೋ ಹೀಗೆ ಇರಲಿ. ಇದನ್ನು ನೋಡಿದ ತಕ್ಷಣ ನನ್ನ ಕಮೆಂಟ್ಸ್ ಕೆಳಗಡೆ ನೋಡಿರಿ. ಅದರೊಳಗೆ 48th ಮತ್ತು 49th ಇದು ಕರೆಕ್ಟ್ ಆನ್ಸರ್ಸ್ನ ಕಮೆಂಟ್ಸ್ ಒಳಗೆ ಹಾಕಿ ನೋಡಿರುತ್ತೆ. ಓಕೆ, ಯು ವಾಚ್ ಮೈ ಕಮೆಂಟ್. ಓಕೆ, ಲೆಟ್ ದಿಸ್ ವಿಡಿಯೋ ಫ್ಲೋಟ್. ಓಕೆ, ರೈಟ್. ಥ್ಯಾಂಕ್ ಯು.